ಒಳಗೊಂದು ಇಟ್ಟಿಲ್ಲ ಈಗ ನೆನಪಾತ್ ನೋಡ್ರಿ ಇಲ್ಲೇ ನಿಂತಾರ ಎಡಿ ಮ್ಯಾಗ ಪೆನ್ ಇಡಾಕ ಬಾರಿ ಚಂದ ಹೊಲ್ದಾರ ನೋಡ್ರಿ ಸೋಮಣ್ಣ ಸೋಮಣ್ಣ ಈಗ ಎಲ್ಲಿ ಹೊಂಟಿ ಇದನ್ನ ಕೇಳಾಕ ಇಷ್ಟೊತ್ತರ ಮಾಡಿರಿ ಮೊದಲ ಕೇಳಿದ್ರೆ ಹೇಳ್ಬಿಡ್ತಿದ್ವಲ್ಲ ನಾನು ಮೇಷ್ಟ್ರ ನಾ ಎಲ್ಲಿ ಹೊಂಟಿನಪ್ಪ ಅಂದ್ರ ನಮ್ಮ ಪಾರ್ಥ ಸಾರಥಿ ಅವ್ರಿಗೆ ಅರಿವಿ ಸೊಪ್ಪಿನಾಗ ಬಹಳ ಪ್ರೀತಿ ಅದನ್ನ ತರಾಕ ನೋಡ್ರಿ ನಾ ಇಲ್ಲಿ ಹೇಳಕತ್ತೀನಿ ಯಾರಿಗೆ ಹೇಳ್ತಾರೋ ಯಾರಿಗಿಲ್ಲ ಅಂತ ಹೇಳಿ ಕಿವಿ ಕೇಳೋದು ನಿಂತಾರ ಏನ್ ಮಾಡು ಅವ್ರಿಗೆ ವಯಸ್ಸಾಗ್ಯಾವ ಸೀರೆ ಯಾರು ಕೇಳೋದಿಲ್ಲ ನಾನಾಟ ಮತ್ತೆ ಹೇಳ್ಬಿಡ್ತೀನಿ ಮತ್ತೇನ್ ಮಾಡೋದು ಏನೋ ಹೇಳ್ರಿ ಕಿವಿ ಕೇಳಿದ್ರ ಜೊತೆ ಮಾತಾಡ್ದಂದ್ರ ಹೊಟ್ಟಾಗಿನ ನರ ಬಾಯಾಗ ಬರೋ ಸರಳ ಮೇಷ್ಟ್ರ ನಮ್ಮ ಪಾರ್ಥ ಸಾರಥಿ ಅವ್ರಿಗೆ ಸಂಜೆಗೆ ಅಡಿಗೆ ಸಿದ್ಧತೆ ಮಾಡಾಕ ಹರಿವೆ ಸೊಪ್ಪು ತರಾಕ ತೋಟಕ್ಕೆ ಹೊಂಟಿನಿ ತೋಟಕ್ಕ ಇದ್ರ ಜೊತೆ ಮಾತಾಡಿ ನನ್ನ ಗಂಟ್ಲ ಕೆರೆಯಾಕತ್ತೈತಿ ಈ ದೊಡ್ಡ ರೋಗ ಇರಬಾರ್ದ್ರಿಪ್ಪ ಕೋಸ್ ಡೇಂಜರ್ ಇದು ಮಗ ಹೇಗ್ರ ಹಿಂಗೆ ನಮ್ಮ ದೋಸ್ತರ ಕಡೆ ಒಂದು ದಿವ್ಯವಾದ ಔಷಧರ ಇತ್ತು ಅದನ್ನ ನಿಮ್ಗೆ ಕೊಟ್ಟು ಬಿಡ್ತಿದ್ದೆ ಕುಡಿದು ಆರಾಮಾರ ಹಾಕಿತ್ತು ಈಗ ಏನಾತ್ರಿ ಅಲ್ಲಿ ಅಪ್ಪವ್ರನ್ನ ಮನೆ ಕರ್ಕೊಂಡು ಹೋಗಿ ಅದೇನೋ ಅಂತಾರಲ್ಲ ಅವ ಸೊಂಟಿ ಕಡೆ ಅದನ್ನ ಏನೈತಿ ನೋಡು ಜಾಸ್ತಿ ಕಳ್ಳ 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 ಕುದಿಸಿ ಸುಡ್ದ ಗಂಟದ ಹಾಕ್ಬಿಡು ಹೋಗ್ಲ ಕಡೆ ಅವ್ರು ಅಂತಾರ ಅವರು ಹಿಡಬೇಡ ನೀನು ಮೂಗ್ ಹಿಡ್ದು ಗಂಟಲ ತುರುಕ್ ಬಿಡು ಕಡಿಮ್ಯಾಕ ಏ ಪುಣ್ಯಾತ್ಮ ನಿನ್ನ ಜೊತೆ ಎರಡು ಮಾತು ಮಾತಾಡಬೇಕಿತ್ತು ಮಾತು ಎರಡು ಮಾತಾಡಾಕ ಇಷ್ಟೊತ್ತು ನಿಂತೀರಿ ಗಡ ಮಾತಾಡ್ಬಿಡ್ಬೇಕಪ್ಪ ಹಿಂದಿನ ಮಂದಿ ಜಗ್ಗ ಐತಿ ನಾಟಕ ಮಾಡೋ ಮಂದಿ ಇವತ್ತ ಎರಡ ಯಾಕ್ರಿ ಬೆಳತನ ಮಾತಾಡ್ರಿ ಯಾರು ಮಾಡತ್ತಾರ ಅಲ್ಲೋ ಮಾರಾಯ ಇದೇ ಎರಡು ಮಾತಾ ಮುಗಿವಲ್ದ ಏನ್ ನಿನ್ನ ಮುಂದೆ ನಿಂತು ಹೋಗೋಣ ಲಬ 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 ಗುರುರಾಘವೇಂದ್ರ ಹೋಳಿ ಹೋಗಿ ಅವ್ರು 9 ತಿಂಗಳಾಗೈತಲ್ರಿ ಈ ಹೋಳಿ ಉಣ್ಣಿಗೆ ಅಲ್ಲೋ ಮಾರಾಯ ಮುಂದಿನ ಹೋಳಿ ಉಣ್ಣ ಕಾದ ಅವಾಗ ನಿನ್ನ ಹೆಸರು ಲಾಭ ಹೋಗ್ಕೊಂಡ್ಬಿಡ್ತೀನಿ ಬಹಳ ಮುಂದಾಲೋಚನೆಪ್ಪ ಇವ್ರದು ಯಾವ ಕವಿತಮ್ಮ ನೀನು ಇಲ್ಲೇ ನಿಂತ ಅಂದ್ರ ನಿಮ್ಮ ಅಪ್ಪಂದ ನಂದು ಏಕಾದಶಿನ ಆಗ್ಬಿಡ್ತತಿ ಇವತ್ತು ಅದಕ್ಕೆ ನೀ ಮೊದಲ ಮನೆ ನಡಿ ಮನೆಗೆ ಹೋಗಿ ಅಡಿಗೆ ಸಿದ್ಧತೆ ಮಾಡ ನಾನು ಅಪ್ಪ 4 ಮಾತು ಮಾತಾಡಿ ಉಣ್ಣಾಕ್ ಬರ್ತೀವಿ ನಡಿಯವ ನಡಿಯವ ಅಂತೂ ಅಂತ ಕೂಪಿ ಸೋಮಣ್ಣ ನಾಳೆ ನೀನು ಪಾರ್ಥ ಸಾರಥಿಯ ಜೊತೆಗೆ ಧಾರವಾಡಕ್ಕೆ ಹೊಟ್ಟಿದೆಯಂತೆ ನಿಜಾನೇ ಏನಂದ್ರಿ ಆ ಪಾರ್ಥ ಸಾರಥಿ ಅವರು ಈ ಕವಿತಮ್ಮನವ್ರು ಲವ್ ಮಾಡ್ತಾರ ಇದು ಕರೆನ ಸುಳ್ಳು ಅಂತ ಕೇಳಕತ್ತಿ ಹೌದಾ ನೀವು ಕರ್ಮ ಯಾರೇನ್ ಮಾಡುದು ಯಾರೇನ್ ಮಾಡಕ್ಕಾಗತ್ರಿ ನೋಡ್ರಿ ಮೇಷ್ಟ್ರ ಕವಿತಮ್ಮನವರು ಪಾರ್ಥ ಸಾರಥಿ ಅವ್ರಿಗೆ ಸೋದರ ಸೊಸೆ ಅನ್ನೋ ಸಂಬಂಧ ಗೋಡ್ತಿಂದ ಇದ್ರು ನಿಸರ್ಗ ಅನ್ನೋದೇನೆ ನೋಡ್ರಿ ಅವರಿಬ್ಬರ ಮಧ್ಯ ಪ್ರೇಮ ಬೆರೆಯುವಾಗೆ ಮಾಡಿದೆ ನಾವು ನೀವು ಕೂಡಿ ಹಿರಿಯಾರು ಕೂಡಿ ತಲೆಮ್ಯಾಗ ಅಕ್ಷತೆಗಳು ಹಾಕಿ ಮದುವೆ ಕೆಲಸ ಮುಗಿಸ್ಬಿಡೋದು ಇವತ್ತು ಅಂತೂ ನೀನು ಕೂಡ ಮಾತಾಡೋರಿಗೆ ತಲೆ ಇಲ್ಲ ತೀರ್ತು ನಾನು ನೆನಪಿಲ್ಲ ಅಂತೀರ ಏನ್ರಿ ಮೇಷ್ಟ್ರ ಸತ್ಯಮ್ಮನವ್ರಿಗೆ ದೊಡ್ಡ ಡಾಕ್ಟರ್ ಆದ್ರೆ ಏನಾತ್ರಿ ಅವ್ರ ವಯಸ್ಸಿನಾಗ ಸಾಧಿಕತ್ನಾಗ ಕಳ್ತನದಿಂದ ಈ ಕೂಸಿನ ಹೊಡೆದ್ರು ಅದನ್ನ ಕೊಂದು ಹಾಕಕ್ ಮನಸ್ಸಾಗ್ಲಾರ್ದ ಅವ್ರ ಮನೆ ಅಡಿಗೆ ಆಳಾದ ನನ್ನ ಕೈಯಾಗ ಕೊಟ್ಟ ಅನಾಥಾಶ್ರಮ ಬಿಟ್ಟು ಬಾ ಅಂತ ನಾನು ಹೇಳಿದೆ ಆ ಮಗುನ ಬಿಟ್ಟು ಬರ್ಬೇಕಾದ ನಡೋದಾರ ರಿಲೇಟಿವ್ಸ್ದಾಗ ನೀವು ಭೇಟಿ ಆದ್ರಿ ಆಗ ಸುಮ್ಮನ ನಿನ್ನ ಕೈ ಮುಗಿದು ಕೇಳ್ತೀನಿ ನನ್ನ ಮಕ್ಕಳಿಲ್ಲ ಆ ಮಗು ನನ್ನ ಕೊಡಪ್ಪ ಜೋಪಾನ ಮಾಡ್ತೀನಿ ಅಂತ ಹೇಳಿದ್ರಿ ಮೇಷ್ಟ್ರು ಇದನ್ನ ನೀವು ಮರೆತರು ನಾವು ಮರ್ತಿಲ್ರಿ ಮೇಷ್ಟ್ರ ನಾವು ಮರ್ತಿಲ್ಲ ನಿಜ ನಿಜ ಮೇಷ್ಟ್ರ ಆದ್ರ ಈ ವಿಷಯ ನಮ್ಮಿಬ್ಬರನ್ನು ಬಿಟ್ಟು ಯಾರಿಗೂ ಗೊತ್ತಿಲ್ಲ ಆದ್ರೂ ಏನು ಹೇಳ್ರಿ ಮೇಷ್ಟ್ರ
ನೀವು ಆ ಕವಿತಮ್ಮನ್ನ ಹೊಟ್ಟಿಲ ಹುಟ್ಟಿದ ಮಗಳಕ್ಕಿಂತ ಹೆಚ್ಚಿಗೆ ಜೋಪಾನ ಮಾಡ್ರಿ. ಇದು ಸಣ್ಣ ಏನ್ರಿ ಮೇಷ್ಟ್ರ, ಸಣ್ಣ. ಏನೋ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಆದರೆ ಈಗ ಯಪ್ಪ ಅಂದ್ರೇನ್ರಿ ಈ ವಿಷಯ ನಾಳೆ ಆಸ್ಪತ್ರೆ ಶರ್ಮಣಿ ಒಬ್ಬರಿಗೆ ಹೋದಾಗ ಸತ್ಯಮ್ಮನವ್ರ ಗಂಡ ದ್ವಾರಗಂತ ತಿಳಿಸ್ಬೇಡ ಅಂತೀರಿ, ಹೌದಲ್ಲ? ಇದೇ ಮುಖ್ಯ ವಿಷಯ ನಿನಗೆ ಹೇಳಬೇಕಾಗಿತ್ತು. ದಯವಿಟ್ಟು ಈ ವಿಷಯ ದ್ವಾರಕನಾಥರಿಗೆ ತಿಳಿಸಬೇಡ. ಯಾಕೆಂದರೆ ಅವರು ಗಣ್ಯ ವ್ಯಕ್ತಿಗಳಂತೆ. ಹೆಂಡತಿಯ ಹೀನ ಚಾರಿತ್ರ್ಯ ಕೇಳಿ ಒಂದು ಪಕ್ಷ ಅವಳನ್ನು ತಿರಸ್ಕರಿಸಿ ಕೈ ಬಿಟ್ಟರೂ ಬಿಡಬಹುದು. ಪಾಪ, ನಮ್ಮಿಂದಾಗಿ ಸತ್ಯಭಾಮಳ ಬಾಳ್ವೆ ಹಾಳಾಗಬಾರದು. ಮೇಲಾಗಿ ಈಗ ಅವಳು ದೊಡ್ಡ ಡಾಕ್ಟರ್ ಅಂತೆ. ಸಮಾಜ ಅವಳನ್ನು ಗೌರವದಿಂದ ಕಾಣುತ್ತಿರುವಾಗ ಅವಳ ಮುಖಕ್ಕೆ ನಾವು ಮಸಿ ಹಚ್ಚಬಾರದು. ಅಲ್ಲ, ಇಷ್ಟೊತ್ತ ಏನ್ ಹೇಳಿದ್ನ ನಿಮ್ ಮುಂದೆ ನಿಂತು ನಾನು. ಆದ್ರೂ ಈ ವಿಷಯ ಹೋದ ಸತ್ಯಮ್ಮನವ್ರ ಗಂಡ ದ್ವಾರಕನಾಥರ ತಿಳಿಸಿಬಿಡ ಅಂತೀರಿ ನೀವು. ಅನಾಹುತಪ್ಪ ನೀವು. ಸತ್ಯಮ್ಮನವ್ರ ಸುಮ್ಮಿರ್ತಾರ ಅಂತ ತಿಳ್ಕೊಂಡ್ರಿ. ಅಲ್ಲೇ ಜಬರ್ದಸ್ತ್ ಆ ಕಾಳು ಕಡಿಸಿ ನನ್ನ ಬಯ್ಯ ಆಗಿನ ಚರ್ಮ ಸುರಿದು ಖಾಲಿ ಚಪ್ಪಲಿ ಮಾಡ್ತಾರ ಅಲ್ರಿ. ಅಡಿಗೆ ಹಾಳಾದ ನಮಗ ಯಾಕೆ ಬೇಕ್ರಿ ಇಂತ ಕಿತಾಪತಿ? ಆಗೋದಿಲ್ರಿಪ್ಪ ನಮಗೆ. ಒಟ್ಟ ಹೇಳ್ಬೇಡಿ ಸುದ್ದಿ ನನಗೆ. ಸರಿ, ಸತ್ಯಭಾಮಳ ವಿಷಯ ನೀನು ಅವರಿಗೆ ತಿಳಿಸಬೇಡ ಅಂತ ನಿನಗೆ ಹೇಳಬೇಕಾಗಿತ್ತು. ನೀನು ತಿಳಿಸೋದಿಲ್ಲ ಅಂತ ನನಗೆ ಖಾತ್ರಿ ಆಯ್ತು. ಈ ದಿಕ್ಕಿಗೆ ಇವ್ರದ್ದು ದೊಡ್ಡ ಕದೀರಿ ಮತ್ತ ಏನಂದ್ರೆ ಮೇಷ್ಟ್ರ, ಕೈ ಮುಗಿದ ಕೇಳ್ತೀನಿ, ಕಟ್ಟಿಗೆ ಹೊಂದಿ ಈ ವಿಷಯ ಅವ್ರಿಗೆ ತಿಳಿಸಬೇಡ ಅಂತೀರಿ, ಹೌದಲ್ಲ? ಮೇಷ್ಟ್ರ ಬರೀನೆ, ನಾನು ಎದಕ್ಕದೀನಿ ಇಲ್ಲಿ ಅಲ್ಲ, ಗೊತ್ತಾದ್ ನಾನು ಎದಕ್ಕೆ ನೀವು ಅವ್ರು ತಿಳಿಸ್ರಿ ಅನ್ನೋದು. ಇಲ್ಲಿ ಮಠ ಕವಿತಮ್ಮ ಚಿಕ್ಕವಳಿತ್ತು, ಏನೋ ಯಾಕಾಗಲಕ್ಕ ಬೆಳೆಸಿ ದೊಡ್ಡವ್ರು ಮಾಡಿರಿ. ಈಗ ಲಗ್ನ ಮಾಡೋದು ಬಂತ ನೋಡ್ರಿ, ಮೈಮ್ಯಾಗ ಬಂತನ ನಾ ಜಾರ್ಕೊಂಡ್ಬಿಡು ಕೆಲಸ ಮಾಡಕತ್ತೀರ ನೀವು. ಮೇಷ್ಟ್ರ ಇಷ್ಟೆಲ್ಲ ಗಳಿಸಿರಿ, ನಿಮಗಾರ ಯಾವ ಮಕ್ಕಳು ಅದಾರ? ತಿಂದು ಮಜಾ ಮಾಡಕ್ ಕಲೀರಿ. ಇಲ್ಲ 4 ಮಂದಿ ಊಟ ಹಾಕ್ರಿ. ಅದನ್ನ ಬಿಟ್ಟು ಅವ್ರಿಗೆ ಒಪ್ಪಿಸ್ಕೊಂಡು ನೀವೇನು ಮಠಕ್ಕೆ ಹೋಗ್ಬೇಕಂತ ಮಾಡ್ರಿ, ಎಲ್ಲ ಆಸ್ತಿ ತಗೊಂಡು. ನಿಮ್ಮ ಅಲ್ಲ ಏನೋ ಹೇಳ್ರಿ ಮೇಷ್ಟ್ರ, ಅಕಸ್ಮಾತ್ ನಿಮಗೆ ಏನಾರ ಮದುವೆ ಮಾಡು ಮನಸ್ಸಿರ್ಲಿಕ್ಕಂದ್ರ ನೀಗ್ಲಿಕ್ಕಂದ್ರ ನಾ ಅದೀನಿ. ನನ್ನ ಮುಂದೆ ಹೇಳ್ರಿ, ನಾನ್ ನಿಮ್ಮ ಮಗಳ ಮದುವೆ ಮಾಡ್ತೀನಿ, ನೋಡ್ರಿ ಬೇಕಾರೆ. ಅಲ್ಲೋ ಸೋಮಣ್ಣ, ಸೋಮಣ್ಣ, ಏ ಸೋಮಣ್ಣ, ಕೇಳ್ತ ಹಗತ್ತ ಹೇಳ್ರಿ, ಅಟ್ಟ ಕೂದಿರ್ತೀರಿ. ಇಲ್ಲ ಮಗಳ ಅದರಿ, ನನ್ನ ಮಗಳ ಮದುವೆ ನೀ ಮಾಡ್ತಿ, ಅದನ್ನ ನಿಂತು ನಾನ್ ನೋಡ್ಬೇಕ. ಅಲ್ಲೋ ಒಂದ್ ದಿವ್ಸ ಈ ಗುಡಿ ಅಂಗಳ ಮುಂದ ಒಬ್ಬರಿಗಾರ ಸಿಂಗಲ್ ಚಾ ಕುಡಿಸಿ ಅಲ್ಲಿ ಬರೋಬರಿ ಕೇಳ್ರಿ. ಚಾ ಕುಡಿಯಕ್ ಒಮ್ಮೆ ಹೋಗಿಲ್ಲ ಅಂತ ಕೇಳ್ತೀವ. ವಾರದಾಗ 4 ದಿವಸ ಮಾನಿ ಗಣೇಶ್ ಮೋಹನ್ ಅಂಗಡಿಗಾರ ಬಸ್ ಸ್ಟ್ಯಾಂಡ್ ಕಡೆ ಗೋಬಿ ಮಂಚೂರಿ ತಿನ್ನಾಕ ಬೋರಣ್ಣರ್ ಈಸು, ಕಂಟಿ ಪ್ರವೀಣ, ಬೋರಣ್ಣರ್ ನಾಗಭೂಷಣ, ಕಡಿವಾಲ್ ಕಿರಣ, ಇನ್ನಾದ್ರೆ ಮತ್ ನಮ್ಮ ಫ್ರೆಂಡ್ಸ್ ಉತ್ತರ ಕೂಡ ಹೋಗ್ತೀವಿ. ಹೋಗಿ ಚಾ ಕುಡಿದು ಬರ್ತೀವಿ ನಾವು. ನಾವೇನೇ ನಂದಿನಿ ಮುಂದೆ ಅದನ್ನ ಯಾಕೆ ತೆಗಿತೀರಿ? ಈಗ ಸೋಮಣ್ಣ, ನಿನ್ನೊಂದು ಫೋಟೋ ಕೊಡ್ತೀನ, ಒಂದು ಫೋಟೋ. ಈಗ ಗೊತ್ತಾತ. ಚಾ ಕುಡಿಯಕ್ ಹೋದಾಗ ರೊಕ್ಕ ಕೊಡ್ತಿಲ್ಲ ಅಂತ ಕೇಳಕತ್ತೀರಿ, ಹೌದಲ್ಲ? ನೀವು ಫೋಟೋ ಕೊಡ್ತೀವಿ, ಒಮ್ಮೆ ಅವ್ರು ಕೊಡ್ತಾರ, ಒಮ್ಮೆ ನಾವು ಕೊಡ್ತೀವಿ. ಅಲ್ಲ, ಯಾವಾಗ ಬಿಟ್ಟಿರ್ತೀವ ಅಂದ್ರ ನಿಮ್ಮಂತರ ಜೊತೆ ಹೋಗಿರ್ತೀವಿ ನೋಡ್ರಿ ಚಾ ಕುಡಿಯಕ್. ಇಲ್ಲೇ ಬಂಗಾರದ ಅಂಗಡಿಗೆ ಹೋದಾಗ, ಯಾಕಪ್ಪ ನೀವು ದೊಡ್ಡಾರ ನಾವು ಸಣ್ಣಾರು, ನಿಮ್ಮ ಮುಂದೆ ನಾವು ಏನಾರ ರೊಕ್ಕ ಕೊಟ್ರ ನೀವು ಮರ್ಯಾದೆ ಬೇಕಂತ ಅಂತೇಳಿ ಚಾ ಕುಡಿದು ಸುಮ್ಮನೆ ಬಂದು ಬಿಡ್ತೀವಪ್ಪ. ಅದನ್ನ ಏನು ದೊಡ್ಡ ವಿಷಯ ಮಾಡ್ತೀರ ಮೇಷ್ಟ್ರ? ನೀವು ತಲೆ ಅಂತ ತೆಗೆದು ಹಾಕ್ರಿ. ಮೊದಲು ರೊಕ್ಕಿಲ್ಲದ ಮದುವೆ ಮಾಡೋದಾಯ್ತು ನೋಡ್ರಿ, ಅದು ದೊಡ್ಡ ಸ್ಥಾನ. ರೊಕ್ಕಿದ್ದಾರೇನ್ರಿ ದಾಮ್ ಲಗ್ನ ಮಾಡ್ತಾರ, ಆದ್ರ ರೊಕ್ಕಿಂದ ಮದುವೆ ಮಾಡೋದಾಯ್ತು ನೋಡ್ರಿ, ಅದು ದೊಡ್ಡತನ. ಅದು ಹೆಂಗಂದ್ರ ಕೈ ಬಾಯಿ ಕಚ್ಚಿ ನೀವು 3 ಸುದ್ದಿ ಇದ್ರ ಈಗ ಕುಂತ ಮಂದ್ಯಾಗ 1 ಲಕ್ಷ ರೂಪಾಯಿ ಹೊಟ್ಟಿಸ್ಕೊಂಡ್ ಬರ್ತೀನಿ ನಾನು. ಅಂತ ಮನುಷ್ಯ ದಿಲ್ದಾರ ಮಗನ. 4 ಏರ್ ಯಾರು ಇಲ್ಲ ಇಲ್ಲ. ಆ ರೊಕ್ಕ ತಗೊಂಡು ನಿಮ್ಮ ಮಗಳ ಮದುವೆ ಮಾಡ್ತೀನಿ, ನೋಡ್ರಿ ಬೇಕಾದ್ರೆ ನೀವು.
ಹೌದು, ನಾವು ಮೇಷ್ಟ್ರ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಯಾಕೆ ಕೇಳೋಣ, ಅದಕ್ಕೆ ಸರಿಯಾಗಿ ಕರ್ತೀನಿ ನಾವು. ಮೇಷ್ಟ್ರ, ನಾವು ತಿರ್ಕೊಂಡು ಬಂದಾದ್ರು ಹರ್ಕೊಂಡು ತಿನ್ನೋದಲ್ಲ, ತಿರ್ಕೊಂಡು ಬಂದಾದ್ರು ಕರ್ಕೊಂಡು ತಿನ್ನೋ ಜನ ನಾವು. ಹಿಂಗಿದ್ದೊತ್ನ್ಯಾಗ ನಿಮ್ಮ ಮಗಳ ಮದ್ವೆ ನಾವು ಮಾಡೇ ಮತ್ತೆ ಇರ್ತೀವಿ. ಫೋಟೋ ಸೋಮಣ್ಣ, ನಿಂದು ಒಂದು ಫೋಟೋ ಕೊಡು, ಒಂದು ಫೋಟೋ. ಅದ್ರದ್ದು ಚಿಂತೆ ಮಾಡ್ಬೇಡ, 10 ರೂಪಾಯಿ ನಾನು ಕೊಡ್ತೀನಿ. ಬರೋಬರಿ. ಅದ್ರ ಮುಂದೆ ಅನುಷ್ಠಾನಕಾರ ಕುಂದಿರ್ತೀನಿ. ಆಯುಷ್ಮಾನ್ ಭವ. ಮ್ಯಾಗ ಮುಂದಿನ ಜನ್ಮದಾಗ ಅನ್ನೋದಿದ್ರೆ ಈ ಮಕ ಏನಾದ್ರು ತೋರಿಸಿದೆ ಅಂದ್ರೆ ಇಲ್ಲಿ ನೋಡಂಗಿಲ್ಲ, ಅಲ್ಲೇ ನೋಡ್ತೀನಿ. ನೋಡ್ರಿ, ನನ್ನ ಜನ್ಮ ಸಾರ್ಥಕ ನೋಡ್ರಿ. ಮೇಷ್ಟ್ರು ಮುಂದಿನ ಜನದಾಗೂ ನಾ ಭೇಟಿ ಆಗ್ಬೇಕು, ನನ್ನ ಮಕ ನೋಡ್ಬೇಕು ಅಂತಂತ. ಆದ್ರೆ ಇದಕ್ಕಿಂತ ಪುಣ್ಯ ಏನೈತ್ರಿ ಮೇಷ್ಟ್ರ? ಮುಂದಿನ ಜನ್ಮ ಆದ್ರೂ ನಾನು ನಿಮ್ಮ ಜೊತೆ ಹುಡ್ತೀನಿ, ಇಬ್ರು ಭೇಟಿ ಆಗೋಣ್ರಿ. ಮುಂದಿನ ಜನ್ಮಗೂ ಭೇಟಿ ಆಗೋ ಅಂತ ಬಿಡಿ ನೀನು. ಆಯ್ತು, ಭೇಟಿ ಆಗಲಿ. ಒಂದು ವೇಳೆ ನನಗೆ ನೀ ಭೇಟಿ ಆಗಿದ್ದೆ ಅಂದ್ರೆ ಹೆಂಗ ಮ್ಯಾಗ ಬಂದಿ ಹಂಗ ಕುತ್ತಿಗೆ ಹಿಡಿದು ತೆಳಗ ಮೂಗಿನ ಶಿಂಪಿ ಮ್ಯಾಗ ಬಂದಿ. ಏನಂತಾರ ಮೇಷ್ಟ್ರ? ಅಡ್ಡಿಯಲ್ಲ, ಬರ್ತೀರಾ? ಬರ್ತೀನಿ. ನಮಸ್ಕಾರ. ಬರ್ತೀರೋ ಸೋಮಣ್ಣ? ಸಾಕಾತು ನಿನ್ನ ದಿಕ್ಕಿಗೆ ದೊಡ್ಡ ನಮಸ್ಕಾರ. ನೋಡ್ರಿ, ನೇಟ್ ವೇಸ್ಟ್ ಜಾಡ್ರದ ನೋಡ್ರಿ. ಮುಂದಿನ ಜನ್ಮದಾಗ ನನ್ನ ಮೊದಲ ಮ್ಯಾಗ ಕಳಿಸ್ತಾರ. ಯಾಕೆ ಹೇಳ್ರಿ? ನಾವು ಅಡಿಗೆ ಭಟ್ಟ, ಅವರು ಮಾಸ್ತರ್. ಅವ್ರ ಮೊದಲು ಏನ್ರ ಮ್ಯಾಗ ಹೋದ್ರ ಅಡಿಗೆ ಮಾಡೋ ಕೆಲಸ, ಊಟದ ಕೆಲಸಕ್ಕೆ ಬೇಕಲ್ಲ ಹೊಟ್ಟದ, ಅದ್ರ ವಿಚಾರ ಮಾಡ್ತಾರ ಅವ್ರು. ಯಾಕ? ಅವ್ರು ಮಾಸ್ತರ್, ಅವ್ರಿಗೆ ಅಡಿಗೆ ಮಾಡಕ್ ಬರುದಿಲ್ಲ. ಅದಕ್ಕೆ ನಾ ಮೊದಲು ಹೋದ್ನಿ ಅಂದ್ರ ನನ್ನ ಕಡೆಯಿಂದ ಎಲ್ಲ ಅಡಿಗೆ ಸಿದ್ಧತೆ ಮಾಡಿಸಿ ಇಟ್ರ ಅಂದ್ರ ಅವ್ರು ಜಬರ್ದಸ್ತಾಗಿ ಉಣ್ಣಾಕ್ ಬರ್ಬೇಕಂತಾರ. ಎಲ್ಲಿ ಹೋದ್ರು ಸುಖದಿಂದ ಇರಬೇಕನ್ನೋ ಜನರಪ್ಪ ಇವರು. ಅಡ್ಡಿಯಲ್ಲ, ಮತ್ತೆ ನಾವು ಬರ್ತೀವಿ. ಸ್ಕೂಟಿ ಡ್ರೈವರ್ ಆಗಿ ನಾವು ಮಾರಯ್ಯ, ಆ ದೇವರು ನನ್ನ ಹಣೆ ಬರ್ದಾಗ ಯಾವ್ದಾದ್ರು ಒಂದು KSRTC ಗಾಡಿ ಡ್ರೈವರ್ ಆಗೋ ಭಾಗ್ಯನಾದ್ರೂ ಬರೀಬಾರ್ದಾಗಿತ್ತ. ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗೋ ಗಾಡಿ ಹಂಚ್ಕೊಂಡು ಕಂಡಕ್ಟರ್ ನಾನು ಕಂಬೈಂಡ್ ಆಗಿ ಹಂಚ್ಕೊಂಡು ಡ್ಯೂಟಿನಾದ್ರೂ ಮಾಡ್ತಿದ್ವಿ. ಗಾಡಿ ಎಲ್ಲರೂ ಕೆಟ್ಟ ನಿಂತಂತ ಹೇಳ್ಬಿಟ್ಟು ಮೇಲಾಧಿಕಾರಿಗಳಿಗೆ ಒಂದು ಫೋನ್ ಮಾಡಿ ಭತ್ಯೆನಾದ್ರೂ ತಗೊಂತಿದ್ವಿ. ಈ ನಮ್ಮ ಸಾಹುಕಾರ ಕಾರ್ಗಾಡ್ಯಾಗ ಭತ್ಯೆ ಅಲ್ಲ, ಸತ್ಯೇನಂದ್ರು ಯಾರು ಕೇಳೋದಿಲ್ಲ. ಯಾಕಂದ್ರ ಅದು 6 ದಿನ ರೋಡ್ ಮೇಲೆ ಇರ್ತತಿ, 4 ದಿನ ಗ್ಯಾರೇಜ್ ಮೇಲೆ ಇರ್ತತಿ. ಅಲ್ಲ 3 ದಿನ. ಯಾಕಂದ್ರ ನಮ್ಮ ಸಾಹುಕಾರು ತಾವು ವಯಸ್ಸಿನಾಗಿದ್ದು ತಗೊಂಡಂತ ಗಾಡಿ ಅಂತದ, ನಮ್ಮ ಸಾಹುಕಾರಿಗೆ ವಯಸ್ಸಾಗೈತಿ. ಇನ್ನ ಕಾರ್ ಗಾಡಿಗೆ ಅನ್ನೋದೇನು ನೋಡು, RTO ಆಫೀಸರ್ಗೆ ಹೇಳಿ ಏನಾದ್ರು ಅದನ್ನ ಕಂಡಮ್ ಮಾಡಿಸ್ಬೇಕಂತೀನಿ. ಕಂಡಮ್ ಮಾಡಿಸೋಷ್ಟೊತ್ತಿಗೆ ಇರ್ಲಿ, ಆ ಗಾಲಿ ತಗದು ಬರೀ ಗಾಲಿ ಮೇಲೆ ಇಂಜಿನ್ ಮೇಲೆ ನಡೆಸಿದ್ರೆ ಯಾರು ಕೇಳೋರಿಲ್ಲ. ಯಾಕಂದ್ರೆ ನಮ್ಮ ಸಾಹುಕಾರ ವರ್ಚಸ್ಸು ಅಷ್ಟೈತಿ ಈ ಊರಾಗ. ನೋಡ್ರಿ, ಕಟ್ಟಾದ ಸಿನಿಮಾ ರೀಲು, ಕಂಡೀಷನ್ ಇಲ್ಲದ ಗಾಡಿ, ಇನ್ನ ಬಾಯಿ ಬಂಕಿ ಜಗಳ ಹೆಂಡತಿ, ತಗಣಿ ಹೊಕ್ಕು ಪ್ಯಾಂಟ್. ಯಾರು ಕೇಳ್ಬೇಡ್ರಪ್ಪ ನಮ್ಮ ಗೋಳು. ಏನ್ ಕೇಳ್ತೀರಿ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಇತ್ತಾಗ ಬಂತಲ್ಲ, ಇದು ನಮ್ದು ಗಾಡಿ. ಬರ್ಲಿ ಇದಕ್ಕಂತೂ ಬೇಕಾಗಿಲ್ಲ. ಹೋಗಿ ಹಾದು ಯಾವ್ದಾರು ಒಂದು ಬಾಡಿಗೆ ನಿಲ್ಲಬೇಕು, ಇಲ್ಲ ಒಂದು ಯಾವ್ದಾರು ಗಿಡಕ್ಕೆ ಹಾದು ನಿಲ್ಲಬೇಕು. ಬರ್ಲಿ ಯಾಕಲೆ ಮಾರವ ನಾವು ತರ್ತಾಳಿ. ಮತ್ತೆ ನೀ ಏನು ಹತ್ತಿರಲ್ಲ ಉಳ್ಳಾಗ ಕಟ್ಟಿಯಲ್ಲ? ಯಾಕಂದ್ರೆ ಇಷ್ಟ ಅಲ್ಲ, ನೀ ಮನಿ ಬರ್ಬೇಕಂತ ಮಾಡಿ ಹೇಳಿ, ಇಲ್ಲೇ ಇರ್ಬೇಕಂತ ಮಾಡಿ. ಬರ್ಬೇಕಂತ ಬರಾಕತ್ತಿದ್ದ, ಆದ್ರೆ ಇನ್ನೂ ಬಂದಿಲ್ಲ. ಮನಿ ಬರೋ ದಾರ್ಯಾಗ ನಿಂತೀನಿ. ಬರಾಕ್ ಹೋಗ್ಬೇಡ, ಯಾಕ? ಇಲ್ಲೇ ಇರು. ನಿನ್ನ ಬುದ್ಧಿ
ಮಾತ್ರ ಜಗಕ್ಕೆ ನೀರು ಮಲ್ಕೊಳಕ್ ಹಾಸ್ಗೆನು ಇಲ್ಲಿಗೆ ತಗೊಂಡ್ ಬರ್ತೀನಿ. ಯಾರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಯಾರಿಗೆ ನಮ್ಮ ಅವ್ನ ಹಳೆಯಾಗಾಳ ಆ ಹಲ್ಲು ಮಾತಾಡ ಇನ್ನು ನನ್ನ ಮನೇಲಿ ಅಲ್ಲ ಹಿರಿಯ ಮನ್ಯಾಗ ಒಬ್ಬಕ್ಕೆ ಹೇಳ್ತೇನೆ ಕೆದಾಳ ಆಕೆ ಏನ್ ಬೇಕು ಬೇಡ ಕೇಳಬೇಕನ್ನೋ ವಿಚಾರ ಸ್ವಲ್ಪ ಬೇಡನೆ ನಿನ್ನ ತಲೆಗೆ ಮಾತಾಡ ಮಾತಾಡ ನಿನ್ನ ಪವರ್ ಮಾತಾಡ ಇಟ್ಟು ನಿನ್ನ ಪವರ್ ಇಟ್ಟು ನಿನ್ನ ಸಿಟ್ಟ ಯಾಕಂದ್ರೆ ಹಂಗ ಕಲಲಲಲಲಲಲ ಅಂತ ಒದರ್ತಿ ಈ ತರ ಒದರಬಾರ್ದ ಈ ತರ ಒದರಿ ನಮ್ಮ ಮುಂದಿನ ಜನ್ಮದಾಗ ಗಾಡಿ ಹಾರ್ನ ಕೊಡ್ತಾರಂತ ಹಾರ್ನ ಈ ನಮ್ಮನೆ ಪಿರಿ 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 ತಿರುಗೋರು ಮುಂದಿನ ಜನ್ಮದಾಗ ಕಾಲಮದಲ್ಲ ಆಡಿ ಹೇಳ್ಬಿಡ್ತಾವ ನೋಡು ನಿನಗೆ ಹೊತ್ತಿಗೆ ಬಂದು ನಾನು ಏನಾರ ಮುತ್ತು ಕೊಡಾಕ ನಿಮ್ಮ ಅಪ್ಪನ ಮನೆ ಹಳೆ ತನಕ ಬಂದಿನ ಅಂತ ತಿಳಿದೇನ ಅಲ್ಲಲ್ಲ ಬಂದು ಭೇಟಿಯಾಗಿ ಹೋಗಾಕ ನಿಮ್ಮ ಅಪ್ಪನ ಮನೆ ಹಳೆ ತನಕ ಬಂದಿನ ಅಂತ ತಿಳಿದೇನ ಇನ್ನಲ್ಲಿ 2 ದಿನದಾಗ ನಮ್ಮ ಸಾವುಕಾರದವ್ರವ್ರದ್ದು ಆಸ್ಪತ್ರೆ ಓಪನಿಂಗ್ ಸೆರೆಮನಿ ಐತಿ ಹೋಗೋರ್ನ ಬರೋರ್ನ ಕರ್ಕೊಂಡ್ ಬರೋರ್ನ ಕಳ್ಸೋರ್ನ ಗಾಡಿ ರೆಡಿ ಮಾಡಿಸ್ಬೇಕಂತೇಳಿ ಗ್ಯಾರೇಜ್ ಹೋಗಿದ್ದ ಆ ಗ್ಯಾರೇಜ್ನಾಗ ಅದಾರ ಬಂದಾರಲ್ಲ ಬಿಚ್ಚಿ ಬಗ್ಗೆ ಬಂದಾಗ ಗೊತ್ತಾಗ್ತಂತ ಅವ್ರಿಗೆ ದಡಾನ ರೆಡಿ ಮಾಡಿ ಕೊಟ್ರ ಅವ್ರಿಗೆ ಅವ್ರ ಮನೆ ಅವ್ರವ್ರ ಆಗಿತ್ತಂತ ಯಾರು ಹೇಳಕತ್ತಿದ್ದೀನಲ್ಲ ಅಲ್ಲ ಇದೆ ನಿನ್ನೆ ಸಾಯಂಕಾಲ ನೀನು ನಿಮ್ಮ ಡಾಕ್ಟರ್ ತಿಬಾಯಿ ಇಬ್ರು ಸೇರ್ಕೊಂಡು ಸಿನಿಮಾ ಟಾಕೀಸ್ ಹೋಗಿದ್ದು ನಾನಾ ನನ್ನ ಕಣ್ಣಾರೇ ನೋಡಿನಿ ನನಗೆ ನೀ ಹೇಳಕತ್ತಿಯಲ್ಲ ಗ್ಯಾರೇಜ್ ಹೋಗಿದ್ದಿ ಅಂತ ಹೇಳಿ ಇನ್ನು ತಲಿಯಾಗ ಬಲಿಯಾಗಿ ಇಲ್ಲಿ ಹೋಗ್ಕೊಂಡು ನಿನ್ನ ತಲಿಯಾಗ ಎಷ್ಟು ಸಂಶಯ ಒಂದು ಸರಳ ಹೋಗತ್ತೆ ಅಂತೀನದು ನೋಡು ಆ ಗ್ಯಾರೇಜ್ ಇರುವುದು ಸಿನಿಮಾ ಥಿಯೇಟರ್ ಪಕ್ಕಕ್ಕ ನಾನು ಹೋದ್ರೆ ಗಡನ ರೆಡಿ ಮಾಡಿ ಕೊಡುದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಡಾಕ್ಟರ್ ತಿಬಾಯಿ ಅವರು ಬಂದಿದ್ದ ರೆಫರೆನ್ಸಿಗೆ ಹೇಳಾಕ ಹಿಂಗಾಗಿ ಇಷ್ಟೊತ್ತನ ಆ ಗ್ಯಾರೇಜ್ನಾಗ ಕುಂತು ನಾನು ಅಲ್ಲಿಂದ ಬಂದದ್ದು ಕರೆ ನೀವು ಯಾರನ್ನಾರ ನೋಡಿದ್ದು ಕರೆ ಹಿಂಗಾಗಿ ಏನಾದ್ರು ನೋಡಿರ್ಬೋದಪ್ಪ ಅದನ್ನ ಯಾಕೆ ಕಷ್ಟಪಡ್ದು ತಿಳ್ಕೊಂತೀನಿ ಸತ್ಯಚಂದ್ರ ರಾಜ ಕಳ್ಕೊಂಡು ಡ್ರೈವರ್ ಯಾಕಾಗ್ಯಾನ ಅಂತ ಹೇಳಿ ಹಿರಿಯ ನೀ ಏನೋ ಹೇಳ ನಿನ್ನ ಬಗ್ಗೆ ನನಗೆ ಬಹಳ ವಿಶ್ವಾಸ ಐತ್ ನೋಡು ಏನಂತ ನೀ ಬಹಳ ಬದ್ಮಾಸದಿ ಅಂತ ಕುಂತ್ಕೊಂಡೆ ಎಷ್ಟು ಅಸೈನ್ಮೆಂಟ್ ಅಮ್ಮರ ಅಲ್ಲ ಹಿರಿಯ ಆ ಡಾಕ್ಟರ್ ದಿ ಊರು ನನ್ನ ಊರು ಎರಡು ಒಂದ ಬೆಂಕಿ ಬಗ್ಗೆ ಬೀಡಿದ್ರೆ ಬೀಡಂತ ಬೀಡ ಕರಗತ್ತಂತ ಏನ ಪಾಡೇನೋ ಆ ಬೆಂಕಿ ಮಗ್ಲ ಇಟ್ಟಂತ ಬೀಡ್ ಕರ್ಗುದು ನೀನೇನಾದ್ರೂ ನೋಡಿರ್ಬೇಕು ಆದ್ರ ಇದು ಬೀಡಲ್ಲೇ ಮತ್ತೆ ಕೆರೂರು ಊಕ್ಕ ಐತಿ ಮಗನ ಆದ್ರೆ ನೀ ಹೇಳ ನನಗಂತೂ ಸಿಟ್ಟು ಕಡಿಮೆ ಆಗಿಲ್ಲ ನೋಡು ಯಾಕು ನಿನಗ ಹೋದ್ ಸಾರಿ ಕರ್ಕೊಂಡು ಹೋಗಿ ಕೆಲಸ ನಾನು ಜಾತ್ರೆಗ ನಾಟಕ ತೋರಿಸ್ತೀನಿ ಅಂತಲ್ಲ ಅದಕ್ಕಣ ಏನೋ ಕೆಲಸದ ಮೇಲೆ ಆಗಿಲ್ಲ ಈ ಸಾರಿ ಹೋಗಿ ನಾಟಕ ತೋರಿಸ್ಕೊಂಡು ಮತ್ತೆ ಇಲ್ಲೇ ಮೈಸೂರಿಗೆ ಹೋಗಿ ದಸರಾ ತೋರಿಸಿ ದಸರಾ ನೋಡು ಹಿರಿಯ ಈ ದಸರಾ ಏನೋ ಸರಿ ಈ ದಸರಾ ಏನು ದಸರಾ ಇರ್ಲಿ ದಸರಾ ಇಲ್ಲಿ ಏನಾರ ಮಾಡಿದ್ರೆ ಇವರು ಹಂಗ್ಯಾಂಗ ಮಾಡ್ತಿದ್ದಾರೆ ಪಾಪ 4 ದಿವಸ ನೋಡಿದ್ರು 5ನೇ ದಿವಸಕ್ಕೂ ಏನು ಮನಿ ಕಣ್ಣು ಪಿಕ್ಕಿ ಬಿಡ್ಕೊಂಡು ಕೂತು ನೋಡಕತ್ತಾರಪ್ಪ ಅಂದ್ರ ಹಿಂಗೆ ಹೋಗಿತಾರೋ ಮರೇ ಹಿಂಗ್ ಹೊಡ್ಯಾಕ ಕೂತಾರ ಅವ್ರು ಇನ್ನ Thank you.
ಆಹಾ, ಈಗ ಮಳೆ ಬಂದು ನಿಂತಣ್ಣು ಅಂತ ಮಳೆ ಬಂದ ರಪ್ ಅಂತ ನಿನ್ನಂಗ ಇರಿ ಹೇಳು. ನನಗಿದೆಲ್ಲ ಅರ್ಧಂಬರ್ಧ ಹಾಕು ನನಗೂ ಹಂಗ ಅನ್ಸೈತಿ. ನಡಿ ಮನೆಗೆ ಹೋಗಿ ಪೂರ ಮಾಡಿ ಮುಗಿಸ್ಬಿಡ. ಹಂಗ ಅನ್ಸಿತ್ ನನಗೂ ನಿನ್ಗೆ ಹೇಳ್ಬೇಕಂತ ಮಾಡಿದ್ದೆ ನಾನು. ನೋಡು ಈಗ ಹೋಗೋನು ಆಮೇಲೆ ಬರ್ತಾವ. ಮನೆಗೆ ಹೋಗುದ ಈಗ? ಯಾರು ಬರ್ತಿದ್ದಾರೋ ಮಾರಾಯ ಮನೆಗೆ? ಯಾಕೋ ಏನಾಯ್ತು? ಮನ್ಯಾಗ ಬರೀ ತಗಣಿನೇ ತುಂಬ್ಯಾವು. ಮುಚ್ಚಾಯ್ ತಗೊಂಡಿದ್ರೆ ಏನಾಯ್ತು? ಹೊಡಿಬೇಕಾಗಿತ್ತು ಎಣ್ಣೀನ. ನಾನ್ ನಿನ್ನೆ ಬಂದು ಹೊಡೆದೀನಿ ಎಣ್ಣೀನ. ನೀನು ಮುಂದು ಟುಸ್ ಅಂತ ಮಲಗಿದ್ದಿ, ಯಾವಾಗ ಹೊಡೆದೀನಿ ಎಣ್ಣೀನ? ಮುಚ್ಚಾಯ್ ಯಾರೋ ಮಕ್ಕಳ ಹೊಡಿತಾವ, ಮಕ್ಕೊಂಡವ್ರು ಎಬ್ಬಿಸ್ಬಿಟ್ಟು ಹೊಡಿತು ನೋಡು ಎಣ್ಣೀನ ಅಂತ ಹೇಳಿಬಿಟ್ಟು ಹೊಡಿಬೇಕು. ಹಾಕೊಂಡೇನ ಮಾಡ್ಕೊಂಡೇನ ಮಲ್ಕೊಂಡೇನ ಎಣ್ಣೆ ಹೊಡಿಬೇಕು ನಾ ಈಗ. ಅಂಗವೇಳ ಎದಿನ ಬಂದಿತ್ತು ಹೋಗ್ಬಿಡ. ನಮ್ಮ ತಮ್ಮ ಮಂಜು ಬಂದಾನ, ಅರ್ಜೆಂಟ್ ಆಗಿ ಕರ್ಕೊಂಡ್ ಅಂತ ಹೇಳ್ದ ಹೋಗುಂಡ. ಗಂಡು ನಡಿ ಏನಪ್ಪ ಅಂದ ಬಾಳ ತಾತಾವ್ ಬಂದ. ಓ ಅಪ್ಪ ನಮಸ್ಕಾರ ರೀ. ನಮಸ್ಕಾರ ರೀ ಸಾವುಕಾರ. ಏನ್ ಈ ಕಡೆ ಬಂದಿರಿ? ಹಂಗ ಬಂದಿದ್ವ? ಅಲ್ಲ ಒಬ್ಬರ ಬಂದ್ರಲ್ರಿ ಸಾವುಕಾರ? ಏನು ಅಪ್ಪಣ ಅವಕಾಶ ಐತಿ, ಒಬ್ಬರ ಬಂದಿರಿ. ಊರಾಗ ಏನಾರ ಹಲಕಟಿಗಿರಿ ಕೆಲಸ ಆಗ್ಬೇಕು, ಅವು ನಿಮ್ಮಿಂದ. ಹಿಂಗಾಗಿ ನಿಂತು ಮಂದಿ ಕುಂತು ಮಂದಿ ನಿನಗೆ ಕಲ್ಲು ಹೋಗ್ಯವ್ರ ಪ್ರೀತಿ ಜಾಸ್ತಿ. ಹಿಂಗಾಗಿ ಒಬ್ಬರ ಬಂದಿರಿ. ಯಾವ ಕೇಳಿದೆ ಇದು ಅಗಲಾಗ ಕಾಣವಲ್ಲ. ಏನ್ರಿ ಅದು? ಇದು ನೋಡಿಲ್ಲ, ಇದು ತಗೊಂಡ 4 ವರ್ಷ ಆತ. ಮ್ಯಾಗ ಅವ್ರ ಬೇಕಾರ ಲೈಸೆನ್ಸ್ ಕೊಟ್ಟಾರ. ಇದಕ್ಕೆ 6 ಲಕ್ಷ ಕೊಟ್ಟಿನಿ. ಇದ್ರ ಹೆಣ ಎತ್ತರಿ. ಇದು ದುಡ್ದಾಗ ಚಿನ್ನು ಮಗ 4 ಲಕ್ಷ. ಇದು ನಾನು ಜೋಡಿ ಇದ್ರ ನಾನು ಹಿಂದ ಆಕ ಮಂದಿ 5 ಮಂದಿ ಇದ್ದಂಗ. ಏನ್ರಿ ಅದು ಅಸಲಿಗೆ? ಹಳೆ ಇರ್ಬೇಕು, ಅದಕ್ಕೆ ಇದನ್ನು ತಗೊಂಡಿನಿ. ಇರೋದು 1 ಗಂಟೆ ಅಪ್ಪ, ನಾವು ದಯವಿಟ್ಟು ಅಯ್ಯವ ಸೋಮನಿ ನೀನು ನೋಡಿ ನಿನಗೆ ಅಂದಿನ ಬಿಟ್ಟೇನಿ. ಏ ಅಪ್ಪನ ನಮ್ಮ ಆಟಿ ಬರವಲ್ಲ. ವಿಚಾರ ಮಾಡಕತ್ತೀನಿ, ಇಷ್ಟೊತ್ತವರೆಗೂ ಯಾಕೆ ಬಂದಿಲ್ಲ ನಿಮ್ಮ ಅಂದ್ರೆ ನನ್ನ ಸಾಟಿ. ಇವರು ಇಲ್ಲ ಅದಲ್ಲ. ಅಪ್ಪಣ್ಣ ಎಲ್ಲರೂ ಇಲ್ಲಿ ಅದರ. ಆಶೀರ್ವಾದ ಅಪ್ಪಣ್ಣ, ಆಶೀರ್ವಾದ. ನಾನಿನ್ನೂ ನಿಮಗ ನಮಸ್ಕಾರ ಮಾಡಿಲ್ಲ, ನೀವ್ಯಾಕೆ ಅಡ್ವಾನ್ಸ್ ಮಾಡ್ತೀರಿ ನನಗೆ ಆಶೀರ್ವಾದ? ಏನಂದ ಅಪ್ಪಣ್ಣ? ನಾಳೆ ಆಸ್ಪತ್ರೆ ಆಫೀಸರ್ ಮನೆಗೆ ಡ್ಯಾನ್ಸರ್ ಕಳ್ಸಾರ. ಡ್ಯಾನ್ಸರ್ ಇಲ್ಲ, ಇಲ್ಲೇ ಬಬಲಾದಿಯಿಂದ ಒಂದು
ಬುದ್ಧಿ ತರ್ಸ ಹಿಂಗೆ ಓ ಬರೀ ಕಿವುಡಿ ಅವಡಿ ಕಚಡಿ ಕೇಳಿದ್ರ ಅವಡ ಹತ್ತಡ ಕೊಟ್ಟಿದ್ದಂತ ಆಹಾ, ಹೇಳಿ ಮಾಡ್ತಾರೆ ಅವ ಸಂಗತಿಗಳ ಸಂತಿ ಈಗ ಕೂರ್ದಂಗ ಆತ್ ನೋಡ್ರಿ ಅವ್ನಿಗೆ ಕಿವುಡಿ ಅವ್ಡಿ ಇದಕ್ಕೆ ಯಾರು ಮಾತಾಡಿದ್ರೆ ಕೇಳಂಗಿಲ್ಲ ಬಿಡಂಗಿಲ್ಲ ನಾವೇನು ಮಾತಾಡ್ತೀವೋ ತಾಯೇನು ಹೊಯ್ಕೊಂತ ದೇವ್ರಿಗೆ ಹೆತ್ತಿದ ಮಾತು ಅದೊಳಗೆ ಸಾವುಕಾರ ಹಿರಿದವಳ ಹುಗಿದು ಬಂದು ಹುಗ್ಗಿ ಉಳಿದ್ರೆ ಹೆಜ್ಜೆ ಸಜ್ಜಿ ಬಿತ್ತಿದ್ರೆ ಮೂರೇ ಬತ್ತಿ ಹಚ್ಚಿ ನೆತ್ತಿ ಮೇಲೆ ದೀಪ ಹಚ್ಚ್ರಿ ಹೋಗ್ತಾರೆ ತಿಳಿದಂಗಾಗಿ ಮಾತಾಡಿದ್ರೆ ತಿಳಿಯಂಗಿಲ್ಲ ಒಂದೊಂದು ದಿಕ್ಕಿಗೆ ಒಂದೊಂದು ಮಾತಾಡ್ತಾವಿಲ್ಲ ಮಾತಾಡ್ತಿಲ್ಲ ಹೊಯ್ಯಂಗಿಲ್ಲ ಮೂಲ ಹೋಗ್ತೀನಿ ಸಂತೀನಿ ಗತ ನೀಟ ಓದೋದಾಗಿತ್ತು ನಮ್ಮ ಬಳೆ ನಿಮ್ಮನ್ನ ಯಾಕೆ ಬಿಟ್ಟಿ ಬೆಸನಾಗ ದೇವ್ರ ಗುಂಡಿನಾಗ ಹೋಗಿದ್ದಾರ ಅಂತೀನಿ ನಾನು ಅಯ್ಯವ ಹಾ ಈ ಮಾತಂದ ದೇವರ ನಿಂದನಿಗೆ ಹುರಿಯಾದ ನೋಡವಣಿ ಯಾಕೆ ಯಾಕಂದ್ರೆ ಈ ಯಾರು ಇಲ್ಲಿ ಇರೋದಕ್ಕ ದೇವ್ರ ಪಾಪ ಇಲ್ಲ ಹೆಂಗಂದ್ರಿ ಆ ದೇವ್ರು ಹಂಗೆ ಸರಕ ಆಗ ದಿವಸ ರಜಾದಾಗಿದ್ದಾಗ ನಾವಿಬ್ರು ಈ ಭೂಮಿಗೆ ಅವನ ಹಣ್ಣು ತಪ್ಪಿಸಿ ಬಂದೀವಿ ಅಪ್ಪಣ್ಣ ಹೌದು ಸಾವುಕಾರ ಹೇಳಿದ್ದು ಬರೋಬ್ಬರಿ ಐತಿ ಏನಂತ ನಾವು 4 ದಿವಸ ಆಗಿಲ್ಲ ಊರ್ ಬಿಟ್ಟು ಹಾ ಕೇವಲ 2 ತಾಸ್ನಾಗ ಇಲ್ಲಿ ಬಂದಿವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರಾಜಹಂಸದಾಗ ಬಂದಿವಿ ಏನ್ ಮಾಡ್ತೀವಿ ಆ ದೇವಲೋಕದಾಗ ದೇವ್ರ ಕಣ್ಣಾಗ ಮಣ್ಣು ಹಾಕಿ ಬಂದಾರ ಇನ್ನು ಇಲ್ಲಿ ಬಂದು ನಮ್ಮ ಕೆರೂರ ಕಣ್ಣಾಗಿ ಏನೇನು ಹಾಕಿರಬಾರ್ದು ಇವರು ಅನ್ನಂಗ ತಾಯವ್ರು ಹಿಂದೆ ಹೋದವಲ್ರಿ ಇಪ್ಪ ಅವಡಿ ಹಂಗಾಗಿ ಎತ್ಕೊಂಡು ಹಂಡ ಬಿಟ್ಟಲ್ಲ ಕಟ್ ಐತೆ ಇವಾಗ ಬೇಗದ ಬೆಳ್ಳಿ ಊರಿತ್ರ ಬಂದಿಂದ 4 ಮಂದಿ ನಿಂತಾರ ಇಲ್ಲ ಅವ್ರದ್ದು ಯೋಗಕ್ಷೇಮ ಕೇಳಬೇಕು ಮಾಡ್ಬೇಕು ಬಿಡಬೇಕು ಅನ್ನೋದು ಒಟ್ಟ ಇಲ್ಲಿ ನೋಡುವಪ್ಪನ ಹಿಂಗಾಗಿ ಇದ್ರ ಸಲಾಗಿ ನನ್ನ ಜೀವನ ವಾಂಗ್ ಹೋಗೈತಿ ಯಪ್ಪ ಊರಿತ್ರ ಬಂದಿವಿ ನಾವೀಗ ಇಲ್ಲಿ ತಾಯವ್ವ ಅಪ್ಪನ ಇಬ್ರು ನಿಂತಾರ ಅವ್ರಿಗೆ ಹೆಂಗದಿರಿ ಯೋಗಕ್ಷೇಮ ಉಂಡಿರು ತಿಂದ್ರು ಬೆಳಿ ಎಲ್ಲ ವಿಚಾರ ಮಾಡ್ಬೇಕು ನಿಮಗಂತೂ ಈ ಜನ ತಿಳಿಯೋದಿಲ್ಲ ನೀವು ಬಿಟ್ಟು ಬಿಡ್ರಿ ನಾವು ಹಿರಿಯ ಮನುಷ್ಯ ಆದ್ರಿ ನಾ ಕೇಳ್ತೀನಿ ನೀವು ಸುಮ್ಮನೆ ನಾನು ತಡೆಗಾಡ್ರಿ ಅಲ್ಲ ಮಗನ ಕಿವುಡಿ ನೀನು ಎದಕ್ಕೆ ಅಳಜಿ ಮಾಡಕ್ ಹೊಂಟಿ ಅನ್ನೋದು ನನಗೆ ಗೌತ್ ಐತಿ ನೀ ಭಾಳ ದಿಮಾಕ್ ಮಾಡ್ಬೇಡ ಪಾಪ ಹೋಗು ವಿಚಾರಿಸ್ಕೊಂಬ ಅವ್ನು ಮತ್ತೆ ನಿಮಗಂತೂ ಏನು ನಾಲೆಜ್ ಇಲ್ಲ ನಾವು ಶಾಣೆ ಆದ್ರೆ ಇಲ್ಲ ನಾ ಮಾಡ್ತೀನಿ ನೋಡಿ ಈಗ ಯೋಗಕ್ಷೇಮ ಯಾಕಲೇ ಅಲ್ಲೋ ಸರಿ ಇದೆ ನಮ್ಮ ತಾಯವ್ವ ಭಾಳ ದಿವಸಕ್ಕೆ ಭೇಟಿ ಆಗೈತೆ ಅಂತ ಹೇಳಿ ತಾಯವ್ವ ಕ್ಷೇಮವಾಗಿದೆಯಾ ಅಂತ ಕೇಳಕತ್ತೀವಿ ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತೇನ್ರಿ ಏನಲ್ಲವ ತಾಯವ್ವ ಏನಂದೇವ ಹೆಣ ಎತ್ತಿ ಮಾತಾಡಿದಂತೂ ಗೊತ್ತಾಗಲ್ಲ ಇದಕ್ಕೆ ಕೈ ಸೊನ್ನೆ ಮಾಡಿದ್ರ ತಿಳ್ಕೊಳಕ್ ನೋಡೋಣ ಇದನ್ನ ಬಾರ ಸರಿ ಬಾರ ಯಪ್ಪ ನಿನ್ನ ಏನ್ ಹೋಮಾರಯ್ಯ ಮಸ್ತ್ ಮಂದಿ ಕೂತು ಹೆಣ್ಮಕ್ಳಾಗಿ ಸ್ವಲ್ಪ ನಾಚಿ ಮಾನ ಮರ್ಯಾದೆ ಇರಬೇಕು ನಿನ್ನ ಮಕ್ಕಳ ಗಂಡ ದೇವರ ಬಿಟ್ಟು ಕ್ವಾಂಗ್ ನಿಂತಾನ ನಿನ್ನ ಮುಂದೆ ಹಾಕಿ ನನ್ನ ಕೆಣ್ಣಿಗೆ ಮುತ್ತು ಕೊಡುವ ಅಂತ ಕರೀತಾಳ ಈಗ ಗೊತ್ತಾಗ ನನಗೆ ಸಾವುಕಾರ ಬರ್ರಿ ಇಲ್ಲಿ ನನಗೆ ಗೊತ್ತಾಯ್ತು ನಾ ಸಾವುಕಾರ ಹೇಳ್ತೀನಿ ಒಂದೇ ನಿಮಿಷ ಸಾವುಕಾರ ಇದು ಹಿಂಗಾಗಿಲ್ರಿ ಇದು ಆಕಿ ತಾಯವ್ ಯಾರಂತ ತಿಳ್ಕೊಂಡ್ರಿ ನೀವು ನಿನಗೆ ಗೊತ್ತಿಲ್ಲ ನನಗೆ ಗೊತ್ತೈತಿ ಅವ್ರ ಗೊತ್ತೈತಿ ನಿನಗೆ ಇಲ್ಲ ಅವ್ರ ಅವನ ಮನಿ ನಮ್ಮ ಮನಿ ಇದ್ರ ಬದ್ರ ಇತ್ತು ಆಗೇನೈತಿ ನೋಡು ತಾಯವ್ವ ನನಗೆ ಕೊಡ್ಬೇಕಂತ ಹೇಳಿ ಅವ್ರವ್ ನನಗೆ ಮನಸ್ಸು ಮಾಡಿದ್ರು ನಾನು ಏನ್ರಿ ಅದು ನಾ ಅದನ್ನ ಸ್ಮಾರ್ಟ್ ಇದೈತಿ
ಬ್ಯಾಡ್ರಿ ಅಂತ ಅಂದಿದ್ದೆ. ಆದ್ರೂ ತಾಯವಾಗ ನನ್ನ ಮ್ಯಾಗ ಪ್ರೀತಿ ಇತ್ತ, ಅದಕ್ಕಾಕಿ ಪ್ರೀತಿ ಇತ್ತ ಬಾಕಲ್ ಮುಂದ ರಂಗೋಲಿ ಹಾಕೊಂತ ಕುಂದಿರ್ತಿದ್ಲು. ಎಲ್ಲಿ 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 ಬಾಗಲಾಗ ಅಯ್ಯೋ ಕಿತ್ತಲ್ದಾಗ ಅಲ್ರಿಪ್ಪ, ಕಿತ್ತಲ್ದಾಗ ಹಾಕೋದು ಇದ ಬಾಕಲ್ ಮುಂದೆ ಹಾಕುವುದು ರಂಗೋಲಿ. ಹಾ ಹಿಂಗ ಬರ್ರಿ, ರಂಗೋಲಿ ಹಾಕೋತ್ನಾಗ ಸಾಯವನ್ ಮುಂದೆ ನಾನು ನಿಂದಿರ್ತಿದ್ದೆ. ಆಗಾಕಿ ನಾನು ನೋಡಿ ನನ್ನ ನಿನ್ನ ಪ್ರೀತಿ ನಂಟು ಇಲ್ಲಿಗೂ ಹೇಳಬೇಡ ಅಲ್ಲಿಗೂ ಹೇಳಬೇಡ ಬಾ ಬಾ ಅಂತ ಕರಿತೀನಿ. ಮತ ಇದಕ್ಕೆ ನೀ ಏನು ಹೇಳ್ತಿದ್ದಿ? ಹಾ ನಾ ಬರ್ತೀನಿ ಅಣ್ಣ. ಆಕೆ ಮುಂದೆ ನಿಂತ್ಕೊಂಡು ನಾನು ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಮ್ಮುವುದೇ, ಕಲ್ಲಿನ ವೀಣೆಯು ಮೀಟಿದರೇನು ನಾದವು ಹೊಮ್ಮುವುದೇ. ಅಷ್ಟ ಅಲ್ಲ, ಹಿಂಗೆ ಹಾಡ್ತಿದ್ನ. ಆಕೆ ಏನಾಯ್ತು ನೋಡು, ಸುಮ್ಮನೆ ನೋಡಿ ರಂಗೋಲಿ ಡಬ್ಬಿ ಹಿಡ್ಕೊಂಡು ಒಳಗೆ ಹೋಗ್ತಿತ್ತು. ಅದಕ್ಕೆ ಹಿಂಗಾತ. ಅಲ್ಲೇ ಕಿವಿಡಿ ಆಕಿ ಅಷ್ಟು ಹುರುಪಿನ ಪದ ಹಾಡ್ಬೇಕಾದ ನೀ ಯಾಕೆ ಏನ್ ಸತ್ ಗತಿ ಹಾಡ ಕುಂತಿದ್ದಿ? ಯಪ್ಪ ಸಾವ್ಕಾರ, ಶಾಣೆರನ್ನೋರು ಅವಳು ತಂತಿ ಮೀಟಿ ಮೀಟಿ ಎಲ್ಲ ಹಾಳಾಗಿ ಹೋಗ್ಯಾವ. ಎಲ್ಲಿಂದ ನೀವೇ ಸಣ್ಣಾಗಿದ್ದೆ, ನಾ ಹಡ್ದಿದ್ದೆ, ನಾ ಏನೇನು ಮಾಡ್ಕೊಳತ್ತೇಳಿ ನಾ ಈ ಪದ ಹಾಡಿ ಮುಗಿಸ್ಬಿಡ್ತಿದ್ವಿ. ಇಷ್ಟು ಅನ್ನಂಗ ತಾಯವ ಏನ ಅಂದೇವ ಇನ್ನೊಂದು ಹೇಳು ರೀ. ಈ ನಿಮ್ಮ ಹೆಡ್ಲೈಟ್ ಅಂತ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ? ಮತ್ತ ಅದನ್ನ ಬಿಟ್ಕೊಂಡು ಉಪ್ಪ ಕೊಡು, ಉಮ್ಮಿ ಕೊಡು, ಹಂಬಿ ಕೊಡು, ಸುಮ್ಮಲ್ವಯವ ತಾಯವ ಏನಾಗಿಲ್ಲವ ಅದು. ನಿನ್ನೆ ರಾತ್ರಿ ನಾನು ನಮ್ಮ ಮೂರು ಮಗಳು ಒಬ್ಬಕ್ಕೆ ಮುದಿಗೆ ಸತ್ತಿತ್ತವ. ಹೌದು ಪಾಪ ಜೀವಗೆ ಸತ್ತಿತ್ತು. ಹೌದ್ರಿ, ಅದ್ರಾಗ ವಯಸ್ಸಾಗ್ಬಿಟ್ಟಾವು. ಹಿರೇ ಮನುಷ್ಯಾಳು ಕಂಡು ಕಡೆ ಮಂದಿ ಬರ್ಬೇಕಾಗತ್ತೆ, ಇಟ್ಟು ಮಂದಿ. ಅದಕ್ಕೆ ಅವ್ರು ವಸ್ತಿ ಇಟ್ಬಿಟ್ರು. ವಸ್ತಿ ಇಡೋಣ ಮತ್ತು ನಾನು ಹೋಗಿ ತಪ್ಪಿ ಮಣ್ಣು ಕೊಟ್ಟ ಬರ್ಬೇಕಂತೇಳಿ ವಸ್ತಿ ಉಳಿದ್ದೆ. ಅಲ್ಲೇ ಕೆಲಸ ಇತ್ತು, ಕೂತು ಬಿಟ್ಟೆ. ಅದಕ್ಕೆ ನನ್ನ ಕಣ್ಣು ಕೆಂಪಾಗ್ಯಾವ. ಅಯ್ಯವ್ವ ಇದು ಕಿವುಡ ಆಡಿ ಏನ್ ಹಾಡ್ತಲ್ಲಿ ಹೌದು. ಹಾಡ್ತಿರ್ತಾರ ಅವನ್ನ ಈ ನೋಡ್ಕೊಂಡ ನೋಡಿ ನಾನು ಜಂಪ್ ಮಾಡ್ಕೊಂಡದೆ. ಅಂತದೇನು ನೋಡಿದ್ರಿ? ಬರೋಬ್ಬರಿ ಈಗೇನು ಅಂದ್ರಲ್ಲ ಸಾವುಕಾರ ಕರೆ ಐತಿ. ಅಲ್ಲೇ ಸತ್ತಾರ ಮತ್ತ ಸತ್ತ ಮನ್ಯಾಗ ಭಜನ್ಯಾರ ಕರೆಸ್ತಾರಿಲ್ರಿ. ಆಗ ಯಾರ ಕರ್ಸೋದಂತ ತಗೋರಿ, ತೆಗ್ಗಿ ಎಲ್ಲ ತಂಡ ಕರ್ಸಿದ್ರಿ. ಅವ್ರ ಜೊತೆ ಪವಿತ್ರ ಚೆಕಪ್ನವ್ರು ಬಂದ್ಬಿಟ್ಟಾರ. ಅವ್ರು ಮೊದಲ ನಮಗೆ ಬೇಕಾದವ್ರ. ಅವ್ರ ಜೊತೆ ಕುಂತ ನಾನು ಹಾಳ ಹಾಕಕತ್ತಿದ್ದೆ. ಇಷ್ಟ ಮತ್ತೇನಿಲ್ವ, ಅವ್ರದ್ದು ನಾ ಬರ್ಸಿದೆ, ನನ್ನ ಜೊತೆ ಅವ್ರು ಹಾಡ್ಬಿಟ್ರು. ಹಿಂಗಾಗಿ ಕುಂತು 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 ಎಳತ ನಿಂತ್ಗೆಟ್ಟ ಕಣ್ ಕೆಂಪಾಗ ಮಾಡ್ಕೊಂಡಿ ನೋಡುವ. ನಿಮ್ಮ ಜೊತೆ ಮಾತಾಡಿ ಮಾತಾಡಿ ನಂದು ಹೊಟ್ಟಿ ಬ್ಯಾನೆ ಆಯ್ತು. ಮತ್ತೊಂದು ವಿಷಯ ಏನೋ ಹೇಳಿಲ್ಲ ಅವ ತಾಯವ್ವ, ಏನೋ ಒಂದ್ ವಿಷಯ ಹೇಳಬಿಟ್ರೆ ಇನ್ನೊಂದು ಕೇಳ್ತೀವಿ. ಏನೋ ಅಂದಲ್ಲ ತಾಯವ್ವ, ನಿಮ್ ಜೊತೆ ಮಾತಾಡಿ ಮಾತಾಡಿ ನಂದು ಹೊಟ್ಟಿ ಬ್ಯಾನೆ ಆಯ್ತು ಒಂದೇ. ಅವ್ವ ಸಂತೋಷ. ನನ್ನ ಹೆಂಡತಿ ಹೊಟ್ಟಿ ಬ್ಯಾನಿ ಆದ್ರ ನಿನಗೆ ಸಂತೋಷ? ಅವ್ರು ಮತ್ತೆ ಅಲ್ಲ ಅಂತೂ ಅಪ್ಪನ ದೈವ ನೋಡ್ರಿ. ತೆರಿತು ಇಲ್ಲ ನಮ್ ದುಬ್ಬನ ತೆರಿತು. ಏನ ಹೇಳಪ್ಪ ಅಪ್ಪಣ್ಣ, ಬಹಳ ದಿವಸದಿಂದ ಲಗ್ನ ಆಗಿ 15 ವರ್ಷ ಆತು. ಈಗ ನಿನ್ನ ದೈವ ತರೀತು ಅಪ್ಪಣ್ಣ. ಹೌದು ಸಾವುಕಾರ, ತಾಯವ್ವ ಈಗ ಬಸರಂಗ ಅಂತ. ಆಚರು ಅಂತ ತಾಯವ್ವ ಬಾಯ್ಲಿ ಅಲ್ಲ 8 ತಿಂಗಳಿಗೆ 9 ತಿಂಗಳ ಗಜಗಲ್ಪ. ಅವ್ವ 4 ತಿಂಗಳು ಮುಗಿದು ಅಂದ್ರಿ. ಕಿವಿಡಿ ಸಾಕಿ ಹಾಳಾಯ್ತಾ? ಕೈ ಮುಗಿತು. ನೀನ್ 4 ಮಾತಾಡ್ಬೇಕಾದ್ರೆ ನನ್ನ ಒತ್ತು ದಿವ್ಸಬೇಕು. ಇವಂಗ ನಾವು 4 ಮಾತು ಮಾತಾಡಿದ್ರೆ ತಿಳ್ಕೊಬೇಕಾದ್ರೆ 4 ದಿವ್ಸ ಬೇಕು.
ನೀ ಯಾವ ಕಡೆ ಮಾತಾಡ್ತೀವಪ್ಪ ನಿನ್ ಗಾಡಿ ಆ ಕಡೆ ಹೋಗ್ತೇವ ಹಂಗಲ್ಲ ಅಪ್ಪನ ಅವಂಗ ಹಾಲಾಯ್ತು ನನ್ನ ಮಗನ ಅಯ್ಯ ಕತ್ತಿದ್ದ ನೀನು ಇವಂಗ ನಾಲಾಯ್ತು ಮಗನ ಅಂತ ಬೇಕ್ ಬಂದೆ ಹೌದು ಬಿಡಬೇಡ ಜಡಿ ಅಪ್ಪನ ಏನಂತಾರ ನೋಡ್ ನಮ್ ಸಾವುಕಾರ ಹಿಡಿದು ಕಾಲು ಮರಲಿ ಬಡ್ಡಿ ಅಂತಾರ ನಿನ್ನ ಅದ ಅಂತೀನಿ ನಾನು ನಿನ್ನೆ ದೊಡ್ಡದಾಗಿದ್ದು ನನಗ ಅಂತಾರ ಹೌದಲ್ಲ ಹೌದು 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 ಹೌದಿ ಆಕೆ ಮಗ ಮಗನಾಗ ಹಂಗಾಗಿ ಅಮ್ಮವ್ರು ಕಾಡ್ ನಿಂತಾನ ಅವಕಿನ್ನೇನು ಹಸಿರು ಮಾಡಕ್ ಬರ್ತಿದ್ದಿ ಮಗನ ಯಪ್ಪ ನಿಮ್ಮ ಬಾಯಾಗ ಉಳ್ಳಾಗಡ್ಡಿ ತುರುಕಿ ಇವ ಮೂಳೆ ಮೆಣಸಿನಕಾಯಿ ಏರ್ಸ್ಲಿ ಬಂದಂತ ನನ್ನ ಗಂಡ ಇಲ್ಲೇ ನಿಂತಾನ ನೀವಿಬ್ರು ಯಾಕೆ ನನ್ನ ಗೋಸ್ಕರ ಮಾಡ್ತೀರಿ ಕುಂಸ ಮಾಡಿಲ್ಲ ಏ ಕಿಂಡಿ ಆಕಿ ಆಗಲ ಆಕಿ ಗಂಡ ನಿನಗೆ ಆಟುತಾನವ ಇನ್ನ ಈಗ ಏನು ಇದು ಹಿಂಗೆ ಬರ್ರಿ ನಮ್ಗೆ ನೀವು ಇದ್ದಿದ್ದು ಮಾತಾಡ್ಬಿಡ್ರಿ ನಾವು ಕುಂದಾರಿ ಸಸರ ಅಪ್ಪನ ಬೇಕಪ್ಪ ಸಾವುಕಾರ ವಾರದಾಗ 6 ದಿವಸ ಬೇಕಂದ್ರೆ ಅಲ್ಲೋ ನೀ ನೋಡ್ರ ನಾ ಕಟ್ಟುತ್ತಾನಂತ ಅವ ಕೈ ಮಾಡಿ ತೋರಿಸ್ತೀನಿ ಅವ ನೋಡಿದ್ರ ನನಗೆ ಬೇಕಾವು ಅಂತಾನ ಏನಿದ್ರ ಅರ್ಥ ಅಪ್ಪನ ಅದು ಅದು ಮೊದ್ಲ ಈ ಕಿವಿಗೆ ಹೇಳಂಗಿಲ್ಲ ಬರೇ ಸೊನ್ನೆ ಮ್ಯಾಗಲ್ಲ ನಾವು ಹೀಗೆ ಅಂದಿವಲ್ಲ ಮಗವ ಅದಕ್ಕೆ ತಿಳ್ಕೊಂಡಿಲ್ಲ ಇದು ಮಗವ ಇದನ್ನ ತಿಂತಾನ ಎಲ್ಲ ಊರು ಇದಕ್ಕೆ ಹಣಕ್ಕೆ ತೋರ್ಸಾಕ ಹಾಕೊಂಡಾನ ಹಂಚೆಣ ಹಾಕೊಂತಾನ ಸಂಜಿಕ ಇದನ್ನ ಹುಡ್ದಾನ ಮಾಡ್ಕೊಂಡ ಸೀದಾ ಕಾಣ ಹಣ ಹೊಳಿ ಹೋಗ್ಬಿಡ್ತಾನ ಇಷ್ಟ ನಮ್ ಕೆಲಸ ವಾರದಾಗ 6 ದಿವಸ ತಿನ್ಲಿಕ್ಕೆ ಅಂದ್ರ ಒಂದ್ ತರ ನನ್ನ ಬಾಯಿ ಹಲ್ಲ ಒಂಥರ ಗುದು ಅಂತ ಇವ ಆಟಾಗ 6 ದಿನದ ಲೆಕ್ಕ ಹೇಳಿಲ್ಲ ವಾರಕ್ಕೆ 6 ದಿನ ನೀವು ಲೆಕ್ಕಕ್ಕೆ ನೀನೇ ವಿಚಾರ ಮಾಡ ಹಾ 7 ದಿವಸದಾಗ 6 ದಿವಸ ತಿಂತಾನ ಇನ್ನೊಂದ್ ದಿವ್ಸ ಎದಕ್ ಬಿಟ್ಟಿರ್ಬೇಕು ಕೇಳ ಮಗವ ಅನ್ಸೋದ್ರ ವಾರದಾಗ 6 ದಿನ ಹೌದು ನೀನು ಇನ್ನ ಒಂದಿನ ಒಂದ್ ದಿವ್ಸ ಯಾಕೆ ಬಿಟ್ಟೆ ಅಂತ ಕೇಳ್ತೆ ಈಗ ಬರೋಬ್ಬರಿ ಅಲ್ಲ ಇದೇ ಕೇಳ್ತದ ಕರೆಕ್ಟ್ ಆಗಿ ಅಪ್ಪಣ ಹಿಂಗಾಯ್ತದ ಹೆಂಗ ಹಿಂಗ ಹಾಕಿದ ಅದಕ್ಕೆ ಅದಕ್ಕೆ ಹಿಂಗ ಹಾಕಾರ ಅದೇನು ಸಿಹಿ ಅಡಿಗೆನ ಅದು ಖಾರದ ಅಡಿಗೆ ಅಪ್ಪಣ ಹೇಳಿ ವಾರದಾಗ 6 ದಿವಸ ಅವರು ಮಟನ್ ಮಾಡ್ತಾರ ಒಂದ್ ದಿವಸ ಸುಮ್ ಶಾಂಪಲ್ ದಿನ 15 ತಿಂಗಳು ಅಂತೇಳಿ ಒಂದ್ ದಿವಸ ಅಂಡ ಕರಿಯಾರ ಏನಾರ ತಿಂದು ಬರ್ತೀನಪ್ಪ ಏ ಆದ್ರೂ ಅವಕಾರಲ್ಲ ಈಜಿಗಳ ಬೇಕು ನಮಗೆ ಅನ್ನಂಗ ಒಂದು ಮುಖ್ಯವಾದ ವಿಷಯನ ಹೇಳ್ಬಿಟ್ಟು ನಾನು ಇಷ್ಟೊತ್ತನ ಮಾತಾಡಿದ್ದಾರೆ ಏನು ಯಪ್ಪ ಹೌದು ಅದಕ್ಕೆ ಬಂದೆ ನಾವೀಗ ಶುದ್ಧ ಹೋಗು ನಾಳೆ ಆಸ್ಪತ್ರೆ ಸೇವೆ ಓಪನಿಂಗಿಗೆ ಯಾರ್ಯಾರು ಬರ್ತಾರ ಹೆಲ್ತ್ ಮಿನಿಸ್ಟರ್ ತಿಪ್ಪೇಸ್ವಾಮಿ ಹಣಕಾಸು ಸಚಿವ ಅವರು ಸಾವುಕಾರ ನಾಳೆ ಸ್ವಾಮಿಗಳು ತಿಪ್ಪಿ ಒಬ್ಬರಿಗೆ ನೋಡಿರಂತ ಅವರು ಸ್ವಾಮಿಗಳು ತಿಪ್ಪಿ ಒಬ್ಬರಿಗೆ ಮಾಡ್ತಾರ ಬ್ರಾಹ್ಮಣರು ಬಾಬುರು ಒಬ್ಬರಿಗೆ ಮಾಡ್ತಾರ ಅವರು ನಾಳೆ ನಾಳೆ ಹೌದಾ ಹೌದು ಮತ್ತೆ ಯಾರು ಬರ್ತಾರ ಆಹಾರ ಮಂತ್ರಿ ಶಿಕ್ಷಕರು ಶಿಕ್ಷಕರು ಎಲ್ರೂ ಬರ್ತಾರ ಸರಕಿ ಮಂತ್ರಿಗಳು ಅವ್ರು ತಗೊಂಡ್ ಬರ್ತಾರ ನೀನೆ ಹಣ 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 ಹೊರಾಕ 4 ಮಂದಿ ಬರ್ತಾರ ಇದೇ ಬರಬ್ಬರಿ ಬೇಕ ನಮಗ ಅವ್ರು ಹೌದು ಅಂತ ದೊಡ್ಡ ಫಂಕ್ಷನ್ದಾಗ ಅವ್ರು ಬೇಕಾ ನಮಗ ಯಾಕಂದ್ರ ಸಾವುಕಾರ ನೀವ್ ಹೇಳ್ದು ಬರಬರಿ ಐತಿ ಅಪ್ಪನ ಏನೋ ತಿಳಿದಿರೋದು ನಾ ಹೇಳ್ತೀನಿ ಅಪ್ಪನ ಯಾರನ್ನ ಕರೆಸ್ತಾರ ಬಿಡ್ತಾರ ನಮ್ ಸಾವುಕಾರ ಸತ್ಯಂ ಅವ್ರು ಹೇಳ ಕ್ಯಾಸ ರಾಮದುರ್ಗದಿಂದ 4 ಮಂದಿನ ಹುಗುಳಿ ಶಂಕರನ್ ಅಂತಾರ 4 ಮಂದಿ ಹಂಗಸೂರ್ನ ಜಬರ್ದಸ್ತ್ ದೊಡ್ಡ ಮಾಡ್ಸಕ್ ಕಳ್ಸಂತ 4 ಮಂದಿ ಜಬರ್ದಸ್ತ್ ದೊಡ್ಡ ಮಾಡ್ಸಕ್ ಬರ್ತಾರ ಅಂತ ಹೇಳ್ತಾರ ಅದು ಅಲ್ಲದೆ ಮಹಿಳಾ ಮಂಡಲ ಕಾರ್ಯದರ್ಶಿನಿಯಾದ ದಿವಂಗತ ಶೇಖರಪ್ಪನವ್ರ ಹೆಂಡತಿ ಶ್ರೀಮತಿಯವರು ಬರ್ತಾರ ಮತ್ಯಾರಂದಿ ಸಾಕ್ ಹಾಕಿದವ್ರ ಹಂದಿ ನಾಳೆ ನಾಳೆ ಹಳೆ ಮತ್ತಾರ ಅಂತ ನೋಡೋ ಸಾವುಕಾರ ಏನೋ ಹೇಳೋದ್ರಿ ಅವ್ರಿಗೆ ಹೇಳಕ ಬರ್ತಾರೆ ದಿವಂಗತ ಶೇಖರಪ್ಪನವ್ರು ಇಲ್ಲಿ
ಡಾಕ್ಟರ್ ಶೇಖರಪ್ಪನವರು. ಹುಚ್ಚ ಬಾಯ ಏನ ಸಣ್ಣ ಹುಡುಗ ಮಾಡಿ ನೀನು ಬಾಯ ಒಂದು ಪಂಚ ಬಾಯ 32 ದಳಗಳ ಉದ್ರ ಬಿದ್ರು ನಾನು ತುಂಬ ಹುಡುಗಾಟ ಮಾಡ್ತೇನೆ ನೀನು ನಾವು ಶಾಣೆ ಆದನಿ ಹಿಂಗ್ ಇವನ್ ನೋಡಿ ವಿಚಾರ ಆಗೈತಿ ಇದಕ್ಕೆ ಹೆಂಗೂ ಕಿವನೇ ಕೇಳೋದಲ್ಲ ನಿಮ್ದ ಮುಂದೆ ಕೂಡ ಬರೋ ಗ್ಯಾಸ್ ಏನಾರ ಮಾತಾಡ್ಬಿಟ್ರದ ತಿಳ್ಕೊಂಡು ಅವ ನಾ ಶಾಣೆ ಆದ್ರೆ ನಮ್ಗೆ ಗೊತ್ತಿಲ್ಲ ಅವ ಇನ್ನ ಲೈಕ್ ಮಾಡಿ ಹಾಕೋಣ ಇದ್ರ ಮುಂದೆ ಹೇಳ್ರಿ ಕೇಳ್ತೈತದ ನಾನೊಬ್ಬ ಶಾಣೆ ಆದ್ರೆ ನಾನು ಮುಂದೆ ನೀ ಗಾಡಿ ಬಿಡ್ತೀಯಲ್ಲ ಏನ್ ವಿಚಾರ ಐತೈತಿ ಅಂತ ಯಾಕೆ ಏನಂದ ಈಗ? ಮತ್ತೇನು ದಿವಂಗತರ ಆದವರು ಆಸ್ಪತ್ರೆ ಹೋಗ್ತಾರೆ ಸರ್ ಮನೆಗೆ ಹೆಂಗ ಬರ್ತಾರ ನಿಂತು ಹೋಗ್ಕೊಂಡ್ರೆ ಸೈ ನೀವು ಮುಂದೆ. ಏ ದಿವಂಗತ ಶೇಖರಪ್ಪನವ್ರು ಇಲ್ರಿ ಅವ್ರ ಹೆಂಡತಿ ಶ್ರೀಮತಿ ಅವರು. ಏ ಹೊಚ್ಚಿ ಬಿಡ ಬಾಯ್ ಅದಕ್ಕೇನಾಗ್ತದೆ ಮೇಲೆ ಏಕಡಪ್ಪ ಅವ್ರ ಸಾಧ್ಯದಿಂದ ಅವನ ಏಕಿ ಶ್ರೀಮತಿ ಹಂಗಂತಾಳು ಏನ್ ಅಕ್ಕಳ ಕುಂಕುಮ ಹಾಳಿ 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 ತಗದ ವಿಜಾವತಿ ಅಕ್ಕಳ ಭಾಗೀರಥಿ ಗಂಗಾವತಿ ಅದೋ ಗತಿ ಅಕ್ಕ ಹೇಳುದಿಲ್ಲ ಹಂಗ ಅಕ್ಕಳ ಸುದ್ದು ಕುಡಿಯೋದು ಇವ್ರಿಗೂ ನಾವು ಅರ್ಧ ಕುಡಿಯುದು ಅವೆರಡು ಸುದ್ದ ಮತ್ತೆ ಹಂಗ ಮಾಡ್ತಾರ ಏನ್ ಬಿಡು ಮಾರಾಯ. ತೊಡ್ಕೊಡೋ ಮರ ಅವರು ತಂದೆ ತಾಯಿ ಈಕೆ ಹೆಸರು ತೊಟ್ಟಲ್ದಾಗ ಶ್ರೀಮತಿ ಅವರು ಅವ್ರ ಹೆಸರು ಫಿಕ್ಸ್ ಆದ ಶ್ರೀಮತಿ ಅಂತೇಳಿ ಅವ್ರು ಅವ್ರು ಅಪ್ಪ ಇಟ್ಟಿಗೆ ಹೆಸರು ಫಿಕ್ಸ್ ಫಿಕ್ಸ್ ಇದು ಯಾಕೆ ಮುಗಿರ್ತದೆ ಅಂತೇಳಿ ಬಾಯ್ 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 ಇದು ಅಪ್ಪನ ಇದ್ರ ವೈಶಿಷ್ಟ್ಯ ನಿನಗೆ ಗೊತ್ತಿಲ್ಲ ಇದೇನೈತಲ್ಲ ಏ ಕೇಳಿ ನಿನ್ ಕಿವಿನ ಕೇಳಂಗಿಲ್ಲ ಅದೇಟ ಇವಂದು ಆದ ಜಲಂದಾಗ ಇವಂದ ಅಪ್ಪಿ ಜಲಂ ಇತ್ತು ಅದ್ರ ನೆರಳು ಅದ್ರ ಚಾಳಿ ಅದ್ರ ಗುಣ ಇಲ್ಲ ಓದೇ ಇಲ್ಲ ಟ್ರಾನ್ಸ್ಫರ್ ಒಮ್ಮಕ್ಲೆ ಏಕದಮ್ ಮನುಷ್ಯನ ಜನ್ಮ ಆಗೈತೆ ಅವ್ದು ಇದು ವೈಶಿಷ್ಟ್ಯ ಇದು ಅಳಗ ಕೈ ಹಿಡಿದ ಬ್ಯಾಗ್ ಮಾಡಿದ್ರ ಒಂದು ಬ್ಯಾಗ್ ಕೈ ಇಟ್ಟ ಕಾಳಿಗೆ ಮಾಡಿದ್ರ ಹಾಡು 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 ತ್ರಿಭುವನ ಜನನಿ ಮೋಹಿನಿ ತ್ರಿಭುವನ ಜನನಿ ನಾಟಕದಾಯಿನಿ ಮುಕ್ತಾಲ ಮಗ ಹಾಡು ಮುಂದೆ ಹಾಡ ಬಿಡ್ತಾರ ಬದುಕಿದ್ದಪ್ಪ ಅಪ್ಪ ತಾಯ ಎಲ್ಲಿಗೆ ತಗೊಂಡ ಒಳಗಿದ್ರು ಇಂತ ತಗೊಂಡು ಕಾಲು ಲೆದರ್ ಇಟ್ಕೊಂಡಿದ್ದೆ ಯಾವಾಗ ಇಟ್ಕೊತಾನ ಏ ಚೋಡಿ ಈ ಕಡೆ ಚೋಡಿ ಹಂಗ ಬರುದಂಗದ ಆರಿಗೆ ಯಪ್ಪ ಇದ್ರಾಗ ನನಗೆ ಗೊತ್ತೈತಿ ಅದ್ರಾಗ ನಿನಗೂ ಗೊತ್ತೈತಿ ನೀನು ಯಾಕೆ ನಕ್ಕಿ ಏನಂದ್ರೆ ನೀ ಚಂದಾಗ ಹೇಳ್ರಿ ನೀನೆ ನಾನು ಯಾಕೆ ಪಿಗಿ 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 ನಕ್ಕಿ ನಿಮ್ಗೆ ಹೇಳ್ರಿ ಹೇಳ್ತೀನಿ ಈಗ ಬರೋಬ್ಬರಿ ನೀನು ಅಪ್ಪಣ್ಣ ಏನೋ ಮಾತಾಡಕತ್ತಿದ್ರೆ ಅಪ್ಪಣ್ಣ ಯಾವುದೋ ಒಂದು ನಗು ವಿಷಯ ಹೇಳೋಣ ಅಂತೇಳಿ ನೀವಿಬ್ರು ನೋಡಿ ನಾನು ಹಾಕೊಂಡ್ರಪ್ಪ ಇದಾಯ್ತು ನೋಡ್ರಿ ಬಾಯ್
ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಬಿಟ್ಟಿಲ್ಲ ನಾನು. ಇಷ್ಟೊತ್ತನ ಹೇಳಿದ್ದಾನೆ ಏನು ಹೇಳಿದ ಕಿವಿಡಿ ಅದಾಗ್ತೇನೆ ನಾನು ಇವ್ರು ಅಪ್ಪನ ಹೇಳಿ ತಾಯಿಯವಾಗ ಬಾಳ ರೆಸ್ಟ್ ಕೊಡ್ಬೇಕಪ್ಪ ಈಗ. ಯಾಕೋ ಯಾಕ ಮೊದಲ ಚೊಚ್ಚಲ ಗರ್ಭಿಣಿ ಸೂರಿಗೆ ಹೌದ ಇನ್ನು ಸಣ್ಣ ಬಿಟ್ರಿ ಇಲ್ಲೇ ಬಾಚಲ್ ಮನೆ ಕಟ್ಟಿಸಿ ಬಿಡ್ತಿಲ್ಲ ನೀ ಏನ್ ಚಿಂತೆ ಮಾಡ ನಾ ಇವ್ರ ಚಿಂತೆ ಮಾಡಿ ಯಪ್ಪ ಬ್ಯಾಡ ಅಂದ್ರೆ ಬಿಡುದಿಲ್ಲ ನಾನು ಏನ ಎಲ್ಲದಾಗಿ ತಾಯವ ಯಾಕ ಹುಡುಕಿ ಆಡ್ಕೊಂಡು ಹೋಗಿ ಮ್ಯಾದಿ ಬಿದ್ದಾದ್ರೂ ಮಾಡ್ತೀನಿ ನಾನು ನಾ ಬಿಡಿ ಕೆರಗಿದು ಕೆರಗಿ ಮಾಡಿಸ್ತೀನಿ ಅಂದ ನಾನು ಉಪಕಾರ ಅದಕ್ಕೆ ಉಪಕಾರ ಅಂತಾರ ನೋಡಿ ಅದನ್ನ ಮಾಡ್ತೀನಿ ಅಂದ ಕಿಸು ಮಾಗ್ರಿ ನಂದು 5 ನಿಮಿಷ ಎದಿನ ನಿಂತಿತ್ತು ಅದ ಅಂತೀನಿ ಅಪ್ಪಣ ಹೇಳಿ ಇವ್ರನ್ನ ಏನೈತ್ ನೋಡು ಹ್ಮ್ ನಾಳೆ ಹ್ಮ್ ನಮ್ ಸತ್ಯಮೂರ ಆಸ್ಪತ್ರೆ ಓಪನಿಂಗ್ ಆಗತ್ ನೋಡು ಹಾ ಅಲ್ಲಿ ಕರ್ಕೊಂಡು ಹೋಗಿ ಹಾ ಮುಗಿಸಟ್ಟಿ ಹಾ ಡೆಲಿವರಿ ಮಾಡಿಸ್ತೀನಿ ಏ ಸೂರಿಗೆ ಮಗ ಇವ್ರ ಅಪ್ಪಂದು ದವಾಖಾನಿ ಸಾವುಕಾರ ಸರಳವನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿರಿ ಚಲೋ ಇದಕ್ಕಪ್ಪ ಅಂತಂದ್ರೆ ಒಂದ್ರಾಗ ಯಾವ್ದ್ರಾಗ ಬೀಳ್ತಾವ ಯಾವ್ದ್ರಾಗ ಒಂದರ ಬೀಳ್ತಾವ ನೋಡಲ್ಲಿ ಅಪ್ಪನಿ ಚಂದ ಹಾಕ್ತಾನ ನೋಡು ಬಾಕಿ ಹಡದ್ರ ಒಂದರ ಹಡಿನಿ ಇಲ್ಲ ಒಮ್ಮಕ್ಳು ಯಾವ್ದ್ರ ಹಡಿನಿ ಅಂತಾರ ಅವ್ರು. ಏ ಸ್ವಾದಿಗೇಳಿ ಸೋ ಮಗಳ ಏ ಕಿವುಡಿ ಆಡಿ ಮನೆಗೆ ಇಸ್ಲಾಪುರ ಆಯಂ ನೋಡಲೆ ಹೌದಲ್ಲ ನಾಳೆ ಆಸ್ಪತ್ರೆ ಓಪನಿಂಗ್ ಐತಿ ನಾ ಜಗ್ಗರೆ ಅಡಿಗೆ ಭಟ್ರು ಕರೆಸ್ಬೇಕು ಅಡಿಗೆ ಮಾಡಿಸ್ಬೇಕು ನಾನು ಮಾಡ್ತೀನಿ ದೊಡ್ಡ ವಿಷಯ ಅಲ್ಲದು ತಗಡೆ ಮನೆ ಮಾಡಿ ಬಂದಿನ ತೆಗಿಯೋನೆ ದೊಡ್ಡ ಅಲ್ಲದ ಆದ್ರ ನಮ್ಮ ಅವ್ರನ್ನ ಕರ್ಕೊಂಬರು ಕಳಿಸು ಮತ್ತೆ ಇಂಥವೆಲ್ಲ ಯೋಗಕ್ಷೇಮ ವಿಚಾರಿಸಿರ್ತಾವ ಅಂತೇಳಿ ನಾವು ಯಾರಿಗೆ ಕಟ್ಟಿ ಬಿಡ್ತಾರೆ ಅಡಿಗೆ ಮಾಡಕ್ಕೆ ಗಂಟಿ ಕಾಶಪ್ಪನ ಅವಾಗ ರಾಮಪುರ ಡಾಬಾದಾಗ ಇರ್ತಲ್ಲ ರಾಘುಮಾವ ಅಂದ್ರ ಅದ್ರ ನಾಳಿದು ಅವ್ರಿಗೆ ಐತನ ನಾನ ಸ್ವತಃ ನಿಂತ ಹೇಳಿ ಬಂದಿನ ಅವ್ರಿಗೆ ಸುತ್ತ ಇಷ್ಟು ಜನ ಯಾಕೆ ಬಂದಾರ ಅಂತ ಬಂದಿಟ್ಟು ವಿಚಾರನ ಮಾಡಕತ್ತಿದ್ದೆ ಅವಾಗಿಂದ ಇನ್ನೊಂದು ಹೇಳ್ತೀನಿ ನನಗೆ ಹೇಳಪ್ಪ ಗೊತ್ತಾತ್ ನನಗೂ ಈಗ ಹಾ ಅಪ್ಪನ ಹೇಳಿ ತಾಯವಾಗ ಚಲೋ ಚಲೋ ಹಣ್ಣು ತಿನ್ನಿಸ್ಬೇಕ್ರಿ ಹಾ ಮತ್ತೆ ಯಾರ ಕೊಳತೆ ತಿನ್ಸಾರ ಅದ ಅವು ಬೆಟ್ಟದ ಬಿಟ್ಟು ಏನು ಬೇಡಬೇಡ ಎಂತ ಅಂದ್ರೆ ಮಾವಿನ ಹಣ್ಣು ಬಾರಿ ಹಣ್ಣು ಕಾರಿ ಹಣ್ಣು ಸೇಬು ಹಣ್ಣು ಮೋಸಂಬಿ ಹಣ್ಣು ಎಲ್ಲ ತಿನ್ನಿಸ್ಬೇಕು ಯಾಕಪ್ಪ ಯಾಕಂದ್ರೆ ಸ್ವಚ್ಛದ ಗರ್ಭಿಣಿ ಅದು ಅಲ್ಲದ ಈ ಬತ್ತಿ ಗಾಡಿ ಏರಿ ಮಣ್ಣು ತಿನ್ನಿಸ್ಬಿಡ್ಬೇಕು ಸುಮ್ ಹೋಗು ಮಾರ ತಲಿ ಬೈಕ್ ಇರ್ತಾವ ಅವ್ರಿಗೆ ಓ ತೋ ಹಾ ನಾಳೆ ನಾಡ್ದ ಶುಕ್ರವಾರ ಅಂತ ಅಂತೀವಿ ಶಾಂತಿ ಇರ್ತೈತಿ ಕ್ಯಾರಾಗ ಐತೆ ಐತೆ ಇಲ್ಲ ಗುಡಿ ಮುಂದೆ ಹಚ್ಚಿಟ್ಟ ಇಲ್ಲೇ ಐತೋ ಮಾರ ಆಗ ಸಂತಿಗೆ ಹೋಗು ಹಾ ಹೋಗಿ ದೊಡ್ಡದೊಂದು ಪಪ್ಪಾಳಿ ಹಣ್ಣು ತಗೊಂಬ ಇಷ್ಟು ದೊಡ್ಡದಂದು ಹಾ ಪಪ್ಪಾಳೆನ್ನ ಹಾ ತಗೊಂಬಂದು ತಗೊಂಬಂದ 4 ಭಾಗ ಮಾಡು ಹಿಂಗ ನನಗಲ್ಲ ಹೋಗಿ ಮಾರಾಯ ಪಪ್ಪಾಳಿ ಹಣ್ಣು 4 ಭಾಗ ಮಾಡಂದೆ ಪಪ್ಪಾಳೆನ್ನ ನಾಲ್ಕು ಭಾಗ ಮಾಡಂದ್ಯಾ ಮಾಡಿ ಕೆಲಸ ಮಾಡ್ತೀನಿ ಒಂದು ಬಕೆಟ್ನ್ಯಾಗ ನೀರ್ ಹಾಕು ಹಾ ಕಲಸ್ತೀನಿ ಊರಿಗೆ ಬರ್ತೈತದ ಬಸ್ ಗಳಿಗೊಂದು ಬರ್ತದೆ ಅದ್ರಾಗ ಪಪ್ಪಾಳಿ ಹಣ್ಣು ತೊಳಿ ಸ್ವಚ್ಛ ತೊಳಿತೀನಿ ತೊಳೆದ ಕ್ಯಾಸ ತಾಯವಾಗ ಅದ್ರ ನೀರು ಕುಡಿಸು ಆಕಿ ಸತದ ಹಾಕಲ್ಲ ನೀ ಹಿಂಗಾಸಿ ಓಡಿ ಹೋಗ್ಬಿಡ ಎದಕ್ಕೆ ಹೇಳ್ತೀನಿ ಅಂದ್ರ ಅವು ಇನ್ನೊಂದು ಹೇಳಿ ಮಾಡ್ತೀನಿ ಅವ್ನು ನಾ ಏನೋ ಹೇಳಿದಪ್ಪ ನೀರು ಕುಡಿಸ ನಿನಗೆ ಅಲ್ಲ ಪಪ್ಪಾಯ ತಿನ್ಸ ಡೆಲಿವರಿ ಸರ ಅಪ್ಪನ ನೀನು ಹೇಳಿ ಡೆಲಿವರಿ ಮಾಡಿಸಿ ಹೊತ್ತಾಳ ಮಗವ ಏ ಕಿವಿಡಿ ಅರೆ ಲಘು ಬರ್ರಿ ಕೆಲಸ ಮಾಡೋದವಲ್ಲೇ Thank you.